All right, ready? One, two, three, start. So, who is Nikhil? ಹೇಳ್ರಪ್ಪ. So let's introduce myself. I've been sitting interviews from bro. Sorry, ಸಾರಿ Or is story I'll just take another take. Nikhil? You might be, you might be, ಬ್ರೋ ಏನ್ ಗೊತ್ತಾ, ಕನ್ನಡದಲ್ಲೇ ಮಾಡಿದ್ರೆ ಫುಲ್ ಕಾನ್ಫಿಡೆಂಟ್ ಆಗಿ ಮಾತಾಡ್ಬಿಡ್ಬೋದು, ಏನಿತ್ತೋ ಮನ್ಸಿಂದ ಬಂದ್ಬಿಡುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಫ್ ಯು ಆರ್ ಡೂಯಿಂಗ್ ಇನ್ ಇಂಗ್ಲಿಷ್ ಅಲ್ಲ, ಚೂರ್ ವರ್ಡ್ಸ್ ಮಿಸ್ ಆಗ್ಬಿಡುತ್ತೆ. ಕನ್ನಡ ಈಗ ಮಾಡ್ಬಿಡೋಣ ಸುಮ್ಮನೆ. ಕನ್ನಡದಲ್ಲಿ ಮಾಡೋದು ಬೆಟರ್ ಅನ್ಕೊಂತೀನಿ. ಓಕೆ, Ready? One, two, three, start. ಸೊ ನಿಖಿಲ್, ಮೊದಲಿಗೆ ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ. ಸೊ ಫಸ್ಟ್ ಆಫ್ ಆಲ್ ಅಕ್ಷಯ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಅಂದರೆ ಈ ಒಂದು ಪಾಡ್ಕಾಸ್ಟ್ ಥರ ನಾನು ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹ್ಮ್. ಸೊ KCC ಅಂತ ಒಂದು ಕಮ್ಯುನಿಟಿ ಮಾಡಿದ್ದೀರಾ ಆ್ಯಂಡ್ ತುಂಬ ಖುಷಿ ಆಯಿತು ಅದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದಕ್ಕೆ. ಆ್ಯಂಡ್ ಮಾಡಿದೀವಿ. ಡೆಫಿನೆಟ್ಲಿ ವ್ಯೂವರ್ಸಿಗೆ ಅದರಿಂದ ತುಂಬ ಹಾ, ಹಾ. ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತೀನಿ. ಸೊ ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಹೆಸರು ನಿಖಿಲ್ ಅಂತಂದು, ಮಿಡಲ್ ಕ್ಲಾಸ್ ಹುಡುಗ, 23 ವರ್ಷದ ಹುಡುಗ. Okay. ಜಸ್ಟ್ MBA ಕಂಪ್ಲೀಟ್ ಮಾಡಿ ಏನಾದರೂ ಒಂದು ಡ್ರೀಮ್ ಸಾಧಿಸಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಂಥ ಡಿಜಿಟಲ್ ಮಾರ್ಕೆಟಿಂಗ್ ಪೇಜ್ ರನ್ ಮಾಡ್ತಾ ಇದ್ದೀನಿ. ಹ್ಮ್. ಅದಲ್ಲದೆ ನಾನು ಒಂದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಜಾಬ್ ಕೂಡ ಮಾಡಿದೆ. ಬಟ್ Okay. ಅದರಲ್ಲಿ ನಂಗೆ ಅಷ್ಟೊಂದು ಥ್ರಿಲ್ ಸಿಗಲಿಲ್ಲ ಅಂತ ಐ ಜಸ್ಟ್ ಶಿಫ್ಟೆಡ್ ಟು ಆಂಟರ್ಪ್ರಿನಲ್ ಜರ್ನಿ. ಹ್ಮ್. ಏನಕ್ಕಂದ್ರೆ ನಾನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ಸ್ಟಾರ್ಟ್ ಮಾಡಿದೆ. Okay. ಬೇಸಿಕಲಿ ಒಂದು 5-6 ಮೆಂಬರ್ಸ್ ಟೀಮ್ ಇದೆ. Okay, super. ಸ್ಮೂತ್ ಆಗಿ ರನ್ ಆಗ್ತಿದೆ, ಕ್ಲೈಂಟ್ಸ್ ಬರ್ತಿದ್ದಾರೆ. ಅದೆಲ್ಲ Okay. ಕಂಪ್ಲೀಟ್ಲಿ ನನ್ನ ಕಾಂಟೆಂಟ್ ಕ್ರಿಯೇಷನ್ ಮುಖಾಂತರ ಕ್ಲೈಂಟ್ಸ್ ಎಲ್ಲ ಬರ್ತಿದ್ದಾರೆ. Okay. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸೆಲ್ಫ್. ಸೂಪರ್. ಸೊ ಇದು ನಮ್ದು ಮೇನ್ ಟಾಪಿಕ್ ಬಂದ್ಬಿಟ್ಟು 9 to 5 ಜೊತೆಗೆ ಸೈಡ್ ಹಸ್ಲಿಂಗ್ ಇನ್ಕಮ್ ಹೇಗ್ ಮಾಡ್ಬೇಕು ಅನ್ನೋದು ಒಂದು ಟಾಪಿಕ್ ನ ಇಟ್ಕೊಂಡು ಟುಡೇಸ್ ಸೆಷನ್ ನ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಾನು 4 ಸ್ಟ್ರೀಮ್ ನ ಡಿಸ್ಕಸ್ ಮಾಡೋಣ ನಿಖಿಲ್. 1 ಈಸ್ ಯೂಟ್ಯೂಬ್, 2 ಈಸ್ Okay. ಗೇಮಿಂಗ್ ಇಂದ ಹೇಗೆ ಇನ್ಕಮ್ ನ ಜನರೇಟ್ ಮಾಡ್ಬೋದು, ಹೇಗೆ ಪ್ರಮೋಷನ್ ಮಾಡಿ ಆಮೇಲೆ ಟೈ ಅಪ್ ಮಾಡ್ಕೋಬಹುದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡುವ. ಥರ್ಡ್ ಬಂದ್ಬಿಟ್ಟು ಕನ್ಸಲ್ಟೆನ್ಸಿ ಅಂದ್ರೆ ಇವಾಗ ನೀವು ಒಂದು ಟಾಪಿಕ್ ಅಲ್ಲಿ ಪ್ರೋ ಇರ್ತೀರಿ, ಪ್ರೋ ಮ್ಯಾಕ್ಸ್ ಎಲ್ಲ ಇರ್ತೀರಿ, ಸೊ ಎಕ್ಸ್ಪರ್ಟ್ ಇರ್ತೀರಿ. ನಿಮ್ ಸರ್ವಿಸ್ ನ ಕ್ಲೈಂಟ್ ಕೊಟ್ಟು ಅವ್ರ ಕಡೆಯಿಂದ ಹೇಗೆ ಪೇಡ್ ಯು ವಿಲ್ ಬಿ ಗೆಟಿಂಗ್ ಪೇಡ್ ಅಂತ ಒಂದು ಥರ್ಡ್ ಸೆಕ್ಷನ್. ಫೋರ್ತ್ ಬಂದ್ಬಿಟ್ಟು Right. ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ, ನಿಮ್ದು 9 to 5 ಬಗ್ಗೆ ಮಾತಾಡ್ಕೋಬಹುದು. ಸೊ ದಿಸ್ ಈಸ್ ದಿ Sure. ಓವರ್ ವ್ಯೂ. ಸೊ ನಿಮ್ಮ ಅಭಿಪ್ರಾಯ, Okay. ನಿಮ್ಮ ಎಕ್ಸಾಂಪಲ್ ತಗೊಂಡು ನಿಮ್ ಲೈಫ್ ಬಗ್ಗೆ ನೀವೇ ಮಾತಾಡ್ಕೋಬಹುದು. ಸೊ ನಮ್ಮ ಆಡಿಯನ್ಸ್ಗೆ ಏನು, ನಿಮ್ಮ ಇನ್ಪುಟ್ಸ್ ಅವರು ಅವರ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ದಟ್ ಈಸ್ ದಿ Okay. ಇಂಟೆನ್ಷನ್, ಅಷ್ಟು ಇನ್ನೇನಿಲ್ಲ. ಓಕೆ, ಅಂಡ್ ಒಂದು ಜಸ್ಟ್ ಸ್ಮಾಲ್ ಡಿಸ್ಕ್ಲೇಮರ್ ಇಲ್ಲಿ ಏನಂದ್ರೆ, ಐ ವಿಲ್ ಜಸ್ಟ್ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಅಂದ್ರೆ ಆಸ್ ಎ ಸ್ಟೂಡೆಂಟ್ ಆಗಿದ್ದಾಗ ಸೈಡ್ ಸೆಲ್ಸಿಂಗ್ ನಾನು ಏನೇನು ಮಾಡ್ತಿದ್ದೆ, ಅಂಡ್ ಆಲ್ಸೋ ಐ ವಿಲ್ ಶೇರ್ ಮೈ ಯೂಟ್ಯೂಬ್ ಜರ್ನಿ ಅಂಡ್ ನಿಮ್ಗೆ Sure, ಯಾವ sure. ಥರ ಮಾನಿಟೈಸ್ ಮಾಡ್ಕೋಬಹುದು. Sure. ದಿಸ್ ಇಸ್ ಆಲ್ ಅಬೌಟ್. ಸೊ ಫ್ರೀಲಾನ್ಸಿಂಗ್, ಕಾಲೇಜ್ ಟೈಮ್ ಅಲ್ಲಿ ಫ್ರೀಲಾನ್ಸಿಂಗ್ ಅಂತ ಮಾಡ್ತೀವಿ. Yes, yes, ಹೌದು. ನೀವು ಫ್ರೀಲಾನ್ಸಿಂಗ್ ಯಾವ ಡೊಮೇನ್ ಅಲ್ಲಿ ಮಾಡಿದ್ರಿ ಅಂತಾನು ಮಾತಾಡ್ಕೋಬಹುದು. ಓಕೆ, ಶೋರ್. ಸೊ ಫಸ್ಟ್ ಯಾರು ಸ್ಟಾರ್ಟ್ ಮಾಡೋಣ, ನೀವೇ ಹೇಳಿ. ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇವಾಗ ನೋಡ್ತಿರೋ ವ್ಯೂವರ್ಸಿಗೆ ಅಂದ್ರೆ ಡೆಫಿನೆಟ್ಲಿ ಸೈಡ್ ಹಸಲ್ಸ್. ಏನಕ್ಕಂದ್ರೆ ತುಂಬಾ ಜನ ಕಾಲೇಜ್ ಹುಡುಗರು Okay. ಮನೇಲಿ ದುಡ್ಡು ಕೇಳೋಕ್ಕಾಗಲೇ ತುಂಬಾ ಕಷ್ಟಪಡ್ತಿರ್ತಾರೆ. ಚಿಕ್ಕ ಏಜಲ್ಲೇ ತುಂಬಾ ಜನ ಸಾಧನೆ ಮಾಡಿರೋದನ್ನ ಇಂಟರ್ನೆಟ್ ಅಲ್ಲಿ ನೋಡಿದಾಗ ಅವ್ರಿಗೆ ಒಂದು ಡಿಸ್ಕಂಫರ್ಟ್ ಫೀಲ್ ಬಂದ್ಬಿಡುತ್ತೆ. ಅಂದ್ರೆ ನಾವೇನು ಮಾಡಿಲ್ವಾ, ನಾವೇನ್ ಮಾಡ್ಬೇಕು ಅನ್ನೋದು. Correct. ಸೊ ಓದ್ಬೇಕಾದ್ರೆ ದುಡ್ಡು ಅರ್ನ್ ಮಾಡೋದು ಅನ್ನೋದು ಪೊಟೆನ್ಷಿಯಲ್ ಅಂಡ್ ಮೇನ್ ಥಿಂಗ್. ಸೊ ಯಾವ ತರ ಅರ್ನ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿರೋ ವೇಸ್ ನಿಮ್ಗೆ ಹೇಳ್ತೀನಿ. ಅಂಡ್ Super. ಆಲ್ಸೋ ಡೆಫಿನೆಟ್ಲಿ ಫಾರ್ ವ್ಯೂವರ್ಸ್ ಆಲ್ಸೋ ಅವ್ರಿಗೆ ಹೆಲ್ಪ್ ಆಗ್ಬೋದು. ಸರಿ, ನಾವು ನಿಮ್ಮ ಕಾಲೇಜ್ ಲೈಫ್ಗೆ ಹೋಗೋಣ ತಗೊಳ್ಳಿ. ಓಕೆ, ಶೋರ್. ಕಾಲೇಜ್ ಲೈಫ್ ಅಲ್ಲಿ ಯಾವ್ದು ಸ್ಟಾರ್ಟ್ ಮಾಡಿದ್ರಿ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರ, ಏನ್ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಿದ್ರ, ಯಾವ್ದು ಸ್ಟಾರ್ಟ್ ಮಾಡಿದ್ರಿ ಫಸ್ಟ್? ಸೊ ಬೇಸಿಕಲಿ ನಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒಂದು ಟೆಕ್ ಚಾನಲ್ ತರ ಸ್ಟಾರ್ಟ್ ಮಾಡಿದ್ದು. ಇದು Okay. ಯಾವಾಗ ಅಂದ್ರೆ 2019 ಅಲ್ಲಿ ನಾನು ಡಿಗ್ರಿ Okay. ಸೆಕೆಂಡ್ ಇಯರ್ ಇರ್ಬೇಕಾದ್ರೆ. Okay. ಅವಾಗಿನ್ನ ಲಾಕ್ಡೌನ್ ಬಂದಿರ್ಲಿಲ್ಲ. ಅವಾಗ Okay. ತಾನೇ ಬರಬೇಕು ಅಂತ ಸುದ್ದಿ ಇತ್ತು, ಬಟ್ ಅವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಹೆಂಗೆ ಅಂದ್ರೆ ಈ ಮೊಬೈಲ್ ರಿವ್ಯೂಸ್ ಆಗಿರ್ಬೋದು, ಟೆಕ್ನಾಲಜಿ, ಗ್ಯಾಡ್ಜೆಟ್ಸ್ ರಿವ್ಯೂಸ್, ಈ ತರ ಎಲ್ಲ ತುಂಬಾ ಇಷ್ಟಪಡ್ತಿದ್ದೆ. ಅನ್ಬಾಕ್ಸಿಂಗ್ ಎಲ್ಲ ನನಗೆ ಮಾಡ್ತಿದ್ದೀರಿ ಅನ್ಸುತ್ತೆ. ಹೌದು, ಟೆಕ್ ಇನ್ ಕನ್ನಡ ಸಂದೀಪ್ ಅಣ್ಣ, ಆಮೇಲೆ ಟೆಕ್ನಿಕಲ್ ಸ್ಕೈ ಅಂತ ಹಿಂದಿ ಚಾನಲ್ಸ್ ತುಂಬಾ ನೋಡ್ತಾ ಇದ್ದೆ. ಓಕೆ, ಸೂಪರ್. ಅಂಡ್ ಐ ಫೀಲ್ ನನಗೆ ತುಂಬಾ ಫ್ಯಾಸಿನೇಟ್ ಅನಿಸ್ತು ಇದರಲ್ಲಿ. ಐ ಸ್ಟಾರ್ಟೆಡ್ ಚಾನಲ್. ಅಂಡ್ ಆಲ್ಸೋ ಯಾವ್ದು ಮೊಬೈಲ್ ರಿಲೀಸ್ ಇರುತ್ತೋ ನಾನು ಪರ್ಚೇಸ್ ಮಾಡ್ತಿರ್ಲಿಲ್ಲ. ಇನ್ಸ್ಟೆಡ್ ನಾನು ಗೂಗಲಲ್ಲಿ ಹೋಗಿ ಅದನ್ನ ಸ್ಪೆಸಿಫಿಕೇಶನ್ ನೋಡ್ಕೊಂಡು, ಸೊ ಈ ಮೊಬೈಲ್ ಹಿಂಗಿರುತ್ತೆ, ನೀವು ತಗೊಂಡ್ರೆ ಹಿಂಗಾಗತ್ತೆ, ಜಸ್ಟ್ ಒಂದು ಅಸಂಪ್ಷನ್ ತರ ಕೊಟ್ಬಿಡ್ತಿದ್ದೆ. ಬೇಸಿಕಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇದು. ನಿಮ್ಮ Okay. ಮೊಬೈಲ್ ಆ ಟೈಮಲ್ಲಿ ಪಬ್ಜಿ ಇವೆಲ್ಲ ಜಾಸ್ತಿ ಇತ್ತು. PUBG. ಸೊ ಪಬ್ಜಿಲಿ ಕಂಟ್ರೋಲ್ಸ್ ಹೆಂಗ್ ಇಟ್ಕೊಳ್ಳೋದು, ಓಕೆ, ಬೇಸಿಕ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇದು. ಅಂಡ್ ಹೋಗ್ತಾ ಹೋಗ್ತಾ ಏನಾಯ್ತು, ಕೋವಿಡ್ ಸ್ಟಾರ್ಟ್ ಆಯಿತು. ನನಗೊಂದು ಗೇಮಿಂಗ್ ಲ್ಯಾಪ್ಟಾಪ್ ಸಿಕ್ಕಿತ್ತು. ಅದು ನಮ್ದು ಕಮ್ಯುನಿಟಿ ವೈಸ್ ಇಂದ ಕೊಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಲ್ಯಾಪ್ಟಾಪ್ನ. ಓಕೆ.
ನಮ್ದು ಆರ್ಯವೈಶ್ಯ ಕಮ್ಯುನಿಟಿ ಅಂತ ಅಂತೀವಿ. ಹ್ಮ್ ಸೊ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಕಡೆಯಿಂದ ಈ ತರ ವಿದ್ಯಾರ್ಥಿಗಳಿಗೆ ಇದನ್ನ ಮಾಡ್ತಾರೆ, ಲ್ಯಾಪ್ಟಾಪ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಫ್ ಯು ಡೋಂಟ್ ಮೈಂಡ್, ಆ ಕಮಿಟಿ ಬಗ್ಗೆ ಏನ್ ಮಾತಾಡಲು ಏನಾದ್ರು ಮಾತಾಡ್ತೀರಾ? ಏನಾದ್ರು ಇದೆಯಾ ಅದು? ಶೋರ್. ಹ್ಮ್ ಯಾ ಯಾ ಶೋರ್. ಬೇಸಿಕಲಿ ಆ ಕಮ್ಯುನಿಟಿ ಬಗ್ಗೆ ಹೇಳೋದಾದ್ರೆ ಆರ್ಯವೈಶ್ಯ ಕಮ್ಯುನಿಟಿ ಅಂತ ಓಕೆ. ಕ್ಯಾಸ್ಟ್ ಅದು. ಹ್ಮ್ ನೀವು ನೋಡಿರ್ತೀರಾ, ಅರ್ಥ ಆಗ್ಬೇಕು ಅಂದ್ರೆ ಈಗ ನಿಮ್ಮೂರಲ್ಲಿ ಶೆಟ್ರದ್ದು ಅಂಗಡಿ ಇರುತ್ತೆ, ಹ್ಮ್ ಕಿರಾಣಿ ಅಂಗಡಿ. ಓಕೆ ಬೇಸಿಕಲಿ ಆ ಕ್ಯಾಟಗರಿಗೆ ಬರ್ತೀವಿ ನಮ್ಮ ಕ್ಯಾಸ್ಟು. ಓಕೆ ಸೊ ಓಕೆ. ಇದರಲ್ಲಿ ನಮ್ಮ ಕಮ್ಯುನಿಟಿಲಿ ಹೆಂಗೆ ಅಂದ್ರೆ ಒಂದು ಮಹಾಸಭಾ ಫಾರ್ಮ್ ಮಾಡಿರ್ತಾರೆ. ಹ್ಮ್ ಅದರಲ್ಲಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಕ್ಕೆ ಓಕೆ. ಆ್ಯಂಡ್ ಬಿಸ್ನೆಸ್ ಓನರ್ಸಿಗೆ ಹೆಲ್ಪ್ ಮಾಡಕ್ಕೆ ಫಂಡ್ಸು ಈ ಥರ ಎಲ್ಲ ಕೊಡ್ತಾ ಇರ್ತಾರೆ. ಸೂಪರ್ ಸೂಪರ್. ಆ್ಯಂಡ್ ಲಕ್ಕಿಲಿ ನನಗೆ ಈ ಲ್ಯಾಪ್ಟಾಪು ಬಂತು ಆ ಟೈಮಲ್ಲಿ. ಓಕೆ 2019 ಎಂಡಲ್ಲೇನೋ ಸಿಕ್ತು ನನಗೆ ಲ್ಯಾಪ್ಟಾಪು. ಓಕೆ. ಆ್ಯಂಡ್ ನನಗೆ ಸಿಕ್ಕಿರೋ ಲ್ಯಾಪ್ಟಾಪ್ ಅಷ್ಟು ಪವರ್ಫುಲ್ ಅಂತ ನನಗೆ ಗೊತ್ತಿರಲಿಲ್ಲ ಲಿಟ್ರಲಿ. ಹ್ಮ್ ಏನಕ್ಕಂದ್ರೆ ಆ ಟೈಮಲ್ಲಿ ನನಗೆ ನಾಲೆಡ್ಜ್ ಅಷ್ಟೊಂದು ಇರಲಿಲ್ಲ. ಹಾ ಮೊಬೈಲು ಗ್ಯಾಡ್ಜೆಟ್ಸ್ ಮೇಲೆ ಇತ್ತು, ಲ್ಯಾಪ್ಟಾಪ್ ಮೇಲೆ ಓಕೆ. ಇರಲಿಲ್ಲ. ಹ್ಮ್ ಸೊ ಓದೋ ಟೈಮ್ ನಾನು ಯಾವಾಗ ಲಾಕ್ಡೌನ್ಗಂತ ಮನೆಗೆ ಹೋದ್ನೋ, ಹ್ಮ್ ನಾನು ಒಂದೊಂದು ಚಾನಲಲ್ಲಿ ವೀಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಹಂಗೆ ಗೇಮಿಂಗ್ ಚಾನಲ್ ನೋಡ್ತಾ ನೋಡ್ತಾ ಟೆಕ್ನಿಕಲ್ ಗೇಮರ್ ಅಂತ ಒಬ್ಬ ಇದ್ದಾನೆ. ಟೆಕ್ನಿಕಲ್ ಸೊ ಗೇಮ್. ಜಿ ಟಿ ಎಫ್ ಐ ಗೇಮ್ ಪ್ಲೇ ಎಲ್ಲ. ಹಾಂ, ಓಕೆ. ಸಾರಿ, ಅದು ಟೆಕ್ನೋ ಗೇಮರ್ಸ್ ಅಂತ ಒಬ್ರು ಇದ್ದಾರೆ. ಟೆಕ್ನೋ ಗೇಮರ್ಸ್. ಆ ಓಕೆ. ಟೈಮಲ್ಲಿ ಜಸ್ಟ್ ಅವ್ರದ್ದು ವೇವ್ ಸ್ಟಾರ್ಟ್ ಆಯಿತು ಫುಲ್ಲು. ಇವಾಗ ಆಲ್ರೆಡಿ ಒಂದು 20+ ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ. ಸೂಪರ್. ನಾನು ನೋಡ್ತಾ ನೋಡ್ತಾ ಅವ್ರ ಸ್ಟೋರಿ ಇಷ್ಟ ಆಯಿತು. ಜಿ ಟಿ ಎಫ್ ಐ ಇಂಡಿಯಾದಲ್ಲಿ ಯಾರು ಆಡ್ತಿರ್ಲಿಲ್ಲ ಅಷ್ಟೊಂದು. ಹ್ಮ್ ಆರ್ ಪಿ ಅಂತ ಆಡ್ತಿದ್ರು, ರೋಲ್ ಪ್ಲೇ ಅಂತ ಆಡ್ತಿದ್ರು, ಸ್ಟೋರಿ ಓಕೆ. ಮೋಡ್ಸ್ ಆಡ್ತಿದ್ರು. ಹ್ಮ್ ಬಟ್ ತುಂಬ ಇಷ್ಟ ಆಯಿತು. ಇವನ್ ಸ್ಟೋರಿ ಮಾಡಿ ಮಾಡ್ಸ್ ಎಲ್ಲ ಹಾಕೊಂಡು ಮಾಡ್ತಿರೋದು ನೋಡಿ ನಂಗೆ ಫ್ಯಾಸಿನೇಟ್ ಆಯಿತು. ಆ್ಯಂಡ್ ನಾನು ನೋಡಿದೆ ನನ್ನ ಲ್ಯಾಪ್ಟಾಪಲ್ಲಿ ಏನಾದರೂ ಮಾಡ್ಬೋದಾ ಅಂತ. ಓಕೆ. ಆ್ಯಂಡ್ ಅವಾಗ ನಂಗೆ ಗೊತ್ತಾಗಿದೆ ಅಂದರೆ ನನ್ನ ಲ್ಯಾಪ್ಟಾಪ್ ಪವರ್ಫುಲ್ ಇದೆ, ನಾನು ಹಾ ಹಾ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಆಡ್ಬೋದು ಅನ್ನೋದು ಗೊತ್ತಾಯಿತು. ಓಕೆ. ಸೊ ಆ್ಯಂಡ್ ದೆನ್ ಇನ್ಸ್ಟಾಲ್ ಮಾಡ್ಕೊಂಡೆ, ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಓಕೆ. ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬಿಡ್ತಿದ್ನಲ್ಲ, ಅದರಲ್ಲಿ ನಮ್ಮ ಮನೇಲಿ ಫುಲ್ ಸಪೋರ್ಟ್. ನಮ್ಮ ಅಮ್ಮ ಹಾ ಆಗಲಿ, ನಮ್ಮ ತಂಗಿ, ನಮ್ಮ ಓಕೆ. ಅಪ್ಪಾಜಿ ಎಲ್ಲರೂ. ಹ್ಮ್ ಸೊ ಅವ್ರು ಹೇಳಿದ್ರು, ಈ ಥರ ಮಾಡ್ತಾ ಇರೋ ಅಂತ. ಅವ್ರ ಸ್ಟೇಟಸಲ್ಲೆಲ್ಲ ಶೇರ್ ಮಾಡೋದು, ಹ್ಮ್ ರಿಲೇಟಿವ್ಸ್ ಇದಕ್ಕೆ ಕಳಿಸೋದು, ಟಿಪಿಕಲ್ ಫ್ಯಾಮಿಲಿ ಫ್ಯಾಮಿಲಿ. ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕೋದು. ಹಾ ಹೌದೌದು. ಹಾ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಹೆಂಗೆ ಅಂದರೆ ನಮ್ಮಮ್ಮ, ಈಗ ನೀನು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ ನಿನಗೊಂದು ಹೆಡ್ಫೋನ್ ಕೊಡಿಸ್ತೀನಿ, ಆ ಥರ ಮೈಲ್ ಸ್ಟೋನ್ ಇಟ್ಟು ನನ್ನ ಪುಷ್ ಮಾಡ್ತಿದ್ರು. ಅಲ್ಲ, ಎಲ್ರು 80-90% ತೆಗೆದ್ರೆ ಮೊಬೈಲ್ ಕೊಡ್ತಾರೆ, ನಿಮ್ಮಮ್ಮ ಇಷ್ಟೊಂದು ತೆಗೆದ್ರೆ ಇಷ್ಟು ಕೊಡೋದು ಹಂಗ. ಸೂಪರ್. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಗ್ರೂಪ್, ನನ್ನ ಸರ್ಕಲ್ ಎಲ್ಲ ಇದ್ರಲ್ಲ, ಆ ಓಕೆ. ಸ್ಕೂಲ್ ಟೈಮಲ್ಲಿ ಆಗಲಿ, ಪಿ ಯು ಸಿ ಟೈಮಲ್ಲೆಲ್ಲ ಟಿಪಿಕಲ್ ಪೇರೆಂಟ್ಸ್ ಮೈಂಡ್ಸೆಟ್ ಎಲ್ಲ ಹಂಗೆ ಇರುತ್ತೆ. ಅಂದರೆ ನೀವು ಇಷ್ಟು ಮಾರ್ಕ್ಸ್ ತೆಗೆದ್ರೆ ಇಷ್ಟು ಕೊಡಿಸ್ತೀವಿ ಅನ್ನೋ ಥರ. ಮೋಟಿವೇಶನ್. ಬಟ್ ನಮ್ಮ ಅಮ್ಮಂಗೆ ಹೋಗ್ತಾ ಹೋಗ್ತಾ ನೋಡ್ತಿದ್ರು, ಚೂರು ಏನು ಪೊಟೆನ್ಷಿಯಲ್ ಕಾಣ್ತಾ ಇಲ್ಲ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಥರ ಟಾರ್ಗೆಟ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. 1000 ರೀಚ್ ಆಗೋ ನಿಮಗೆ ಹೆಡ್ಫೋನ್ ಕೊಡಿಸ್ತೀನಿ, ಈ ಥರ ಎಲ್ಲ. ದಟ್ ಈಸ್ ಗುಡ್. ಸೊ ನಾನು ಅವಾಗ ಯಾವಾಗ ಜಿ ಟಿ ಎಫ್ ಐ ಅಲ್ಲಿಗೆ ಕಂಟಿನ್ಯೂ ಮಾಡೋಣ. ಜಿ ಟಿ ಎಫ್ ಐ ಯಾವಾಗ ನಾನು ಸ್ಟಾರ್ಟ್ ಮಾಡಿದ್ನೋ ಇನ್ಸ್ಟಾಲ್ ಮಾಡ್ಕೊಂಡು ಲ್ಯಾಪ್ಟಾಪಲ್ಲಿ, ನಮ್ಮಮ್ಮ ಹೇಳ್ತಿದ್ರು, ಈಗ ಟೆಕ್ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಬಿಡ್ತಿದ್ದಲ್ಲ, ಹಂಗೆ ಓಕೆ. ಗೇಮಿಂಗ್ ಆಡ್ತಿದ್ಯಾ, ರೆಕಾರ್ಡ್ ಮಾಡಿ ಹಂಗೆ ವಾಯ್ಸ್ ಓವರ್ ಕೊಟ್ಟು ಬಿಡ್ಬೋದಲ್ಲ ಅಂತ ಒಂದು ಐಡಿಯಾ ಕೊಟ್ಟರು ನಮ್ಮಮ್ಮ. ಹ್ಮ್ ಸೊ ಇವಾಗ ಆ ಐಡಿಯಾ 63,000 ಸಬ್ಸ್ಕ್ರೈಬರ್ಸ್ ಆಗಿದೆ ಯೂಟ್ಯೂಬಲ್ಲಿ. ಹಾ ಹಾ. ಸೊ ಸೊ ಹಂಗೆ ಓವರ್ ದ ಗೇಮಿಂಗ್, ಟೈಮ್. ಹಾ ಹಾಂ, ಗೇಮಿಂಗ್ ಪಿ ಸಿ ಚಾನಲ್ ಹೆಸರು ಅಂದ್ರೆ ಗೇಮಿಂಗ್ ಚಾನಲ್ ಹೆಸರು ನಂದು ನಿಕ್ಸ್ ಗೇಮಿಂಗ್ ಝೋನ್ ಅಂತ ಇದೆ, ನಿಕ್ಸ್ ಗೇಮಿಂಗ್. NIKZ ಗೇಮಿಂಗ್ ಝೋನ್ ಅಂತ. ಓಕೆ. ಸೊ ಅವಾಗ ಹೆಂಗೆ ಅಂದ್ರೆ ನಾನು ಮಾಡ್ತಿರೋ ಸ್ಟೋರಿ ಮೋಡ್ಸ್ ಗೇಮ್ ಪ್ಲೇಸ್ ಯಾರು ಆಡ್ತಿರ್ಲಿಲ್ಲ. ಹಿಂದಿಲಿ ಓಕೆ. ಆಡ್ತಿದ್ರು, ಕನ್ನಡದಲ್ಲಿ ಯಾರು ಸ್ಟಾರ್ಟ್ ಮಾಡಿರಲಿಲ್ಲ. ಐ ಆಮ್ ದ ಓನ್ಲಿ ಓಕೆ. ಫಸ್ಟ್ ಸ್ಟಾರ್ಟೆಡ್ ದಟ್ ಥಿಂಗ್. ಸೂಪರ್ ಸೂಪರ್ ಮ್ಯಾನ್, ಸೂಪರ್. ಸೊ ಹ್ಮ್ ಅದು ಹೆಂಗಾಯ್ತು, ಒಂದು ವೀಕ್, 2 ವೀಕ್ಸ್, 3 ವೀಕ್ಸ್ವರೆಗೂ ನೋಡಿದೆ, ಹ್ಮ್ ವರ್ಕೌಟ್ ಆಗಲಿಲ್ಲ. ಓಕೆ. ವಿಡಿಯೋಸ್ ಬಿಡ್ತಿದ್ದೆ, ನಂಗೆ ಖುಷಿ ಇತ್ತು, ಫಸ್ಟ್ ಟೈಮ್ ಜಿ ಹಾ ಟಿ ಆಡ್ತಿದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ, ಆ ಉತ್ಸಾಹ ಇತ್ತು ನನ್ನ ಸ್ಟಾರ್ಟಿಂಗಲ್ಲಿ. ಹ್ಮ್ ಸೊ ಹಂಗಾಗಿ ನಾನು ಡೈಲಿ ಮಾಡ್ಕೊಂಡು ಹೋಗ್ತಿದ್ದೆ, ವ್ಯೂಸ್ ಬಂದರೂ ನಾನು ಲೆಕ್ಕ ಆಗ್ತಿರ್ಲಿಲ್ಲ. ಓಕೆ. ಆ್ಯಂಡ್ ಓವರ್ ದ ಟೈಮ್ ಒಂದು ವಿಡಿಯೋ ಅದು 1000-2000 ವ್ಯೂಸ್ ಏನೋ ಬಂತು. ಹ್ಮ್ ಆ ವಿಡಿಯೋ ಸಖತ್ ಹಂಗೆ ಹೋಗ್ತಾ 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 ಆ ವಿಡಿಯೋ 10,000ವರೆಗೂ ರೀಚ್ ಆಗಿಬಿಡ್ತು. ಓಕೆ. ನನಗೆ ಫುಲ್ ಶಾಕ್ ಆಗ್ಬಿಡ್ತು, 10,000 ಹೆಂಗೆ ರೀಚ್ ಆಯಿತು ಅಂತ. ಓಕೆ. ಆಮೇಲೆ ಚೂರು ಅದ್ರಲ್ಲಿ ಗೊತ್ತಾಯ್ತು ಟೆಕ್ನಿಕಾಲಿಟಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೀವರ್ಡ್ಸ್ ಹಾಕಬೇಕು, ಓಕೆ. SEO ಮಾಡಬೇಕು, ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಬೇಕು, ಟ್ಯಾಗ್ಸ್ ಇದು ಮಾಡಬೇಕು ಅಂತ. ಹ್ಮ್ ಸೊ ಹಂಗೆ ಓವರ್ ದ ಟೈಮ್ ಕಲ್ತ್ಕೊಂಡೆ, ಹಿಂಗೆ ಓಕೆ. ಮಾಡ್ಬೋದು, ಈ ಥರ ಮಾಡಿದ್ರೆ ವಿಡಿಯೋ ಬೂಸ್ಟ್ ಆಗುತ್ತೆ, ತಮ್ನೈಲ್ ಮಾಡೋದು ಹೆಂಗೆ, ಓಕೆ. ಈ ಥರ. ಸೊ ಇವಾಗ ಗೇಮಿಂಗ್ ಪಿ ಸಿ ಅಂತ ಹೇಳಿದ್ರಿ, ಲೈಕ್ ಒಂದ್ ಲೆವೆಲ್ ಬಂದಾಗ ಹ್ಮ್. ಅದು ಎಲಿಜಿಬಿಲಿಟಿ ಆದಾಗ ಮಾನಿಟೈಸ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಿ ಹೌದು. ಟಾಪಿಕ್ ಅಮೌಂಟ್ ಬರುತ್ತೆ. ಸೊ ದಟ್ ಈಸ್ ಒನ್ ಸ್ಟೋರಿ. ಇವಾಗ ಗೇಮಿಂಗ್ ಪಿ ಓಕೆ. ಸಿ ಚಾನೆಲ್ ಒಂದ್ ಲೆವೆಲ್ ಹೋದಾಗ ಇವಾಗ ಗೇಮಿಂಗ್ ಪ್ಲೇಯರ್ಸ್ ಬರ್ತಾರೆ. ಸೊ ಕೊಲಾಬ್ರೇಷನ್ ಅಲ್ಲಿ ಹ್ಮ್. ಪ್ರಮೋಷನ್ಸ್ ಅಂತೆಲ್ಲ ಬರ್ತಾರೆ. ಸೊ ಆ ತರದ್ ಏನಾದ್ರು ಆಪರ್ಚುನಿಟಿ ಇದೆಯಾ ನಿಖಿಲ್? ಏನಂತೀರಿ? ಆ್ಯಕ್ಚುಲಿ 5,000 ಸಬ್ಸ್ಕ್ರೈಬರ್ಸ್ ಇರೋರ್ಗು ಯಾರೂ ಬಂದಿರಲಿಲ್ಲ. ಓಕೆ. ಅದಕ್ಕಿಂತ ಮುಂಚೆ ನನಗೆ ಬಂದಿದ್ದೆಲ್ಲ ಕಂಪ್ಲೀಟ್ಲಿ ಗೇಮಿಂಗ್ ಆ್ಯಪ್ಸ್, ರಮ್ಮಿ, ಓಕೆ. ಡ್ರೀಮ್ 11 ಅವಾಗೆಲ್ಲ ಜಾಸ್ತಿ ಬರ್ತಿತ್ತು. ಸೊ ಓಕೆ. ನಾನು ಹೆಂಗೆ ಅಂದರೆ, ಈ ಗ್ಯಾಮ್ಲಿಂಗ್ ಆ್ಯಪ್ನ ನಾನು ಮಾಡಬಾರ್ದು ಅಂತ ನನ್ನದೊಂದು ಮೈಂಡ್ ಗ್ಯಾಮ್ಲಿಂಗ್. ಸೆಟ್ ಅವಾಗಿಂದನು. ಓಕೆ. ಗ್ಯಾಮ್ಲಿಂಗ್ ಆ್ಯಪ್ ನಾನು ಯಾವತ್ತೂ ಪ್ರಮೋಟ್ ಮಾಡಿಲ್ಲ, ನಾನು ಯಾವ ಚಾನಲಲ್ಲಿ ಕೂಡ. ಗುಡ್ ಗುಡ್. ಸೊ ಅದೊಂದು ಮೈಂಡ್ ಸೆಟ್ಟಿಂದ ನಾನು ಅದನ್ನು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಓಕೆ. 5,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನನಗೆ ಗೇಮಿಂಗ್ ವೀಡಿಯೋಸ್ ರೆಕಾರ್ಡ್ ಮಾಡೋಕ್ಕೆ ಸಾಫ್ಟ್ವೇರ್ಸ್ ಇವೆಲ್ಲ ಬರ್ತಾವಲ್ಲ, ಓಕೆ. ಸೊ ಈ ಥರ ಸಾಫ್ಟ್ವೇರ್ಸ್ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೈರೆಕ್ಟ್ ನಾನು ಇಮೇಲ್ ID ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಓಕೆ. ಇಲ್ಲ ಅಬೌಟ್ ಮೈ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ
ಹ್ಮ್ ನನ್ನ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಇದಿರುತ್ತೆ, ಇಮೇಲ್ ಐ ಡಿ ಇರುತ್ತೆ. ಓಕೆ. ಸೊ ಅವ್ರು ಏನು ಮಾಡ್ತಾರೆ, ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಾ ಈ ಹಾ ಥರ ಪ್ರಪೋಸಲ್ ಕಳಿಸ್ತಾರೆ, ಈ ಥರ ಓಕೆ. ವಿಡಿಯೋ ಇಂಟಿಗ್ರೇಷನ್ ಬೇಕು, ನೀವು ಹಿಂಗೆ ಹ್ಮ್ ಮಾಡ್ಕೊಡ್ತೀರಾ, ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ. ಓಕೆ. ಸೊ ಹಂಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಬಂದಿದ್ದೆ ನನಗೆ ಯು ಎಸ್ ಇಂದ ಬಂದಿದ್ದು ಕಂಪನಿ ಇಟ್ಪವ್ ಹ್ಮ್ ಅಂತಂದು, HITPAW ಅಂತಂದು. ಓಕೆ. ಹ್ಮ್ ಇಟ್ಪವ್ ಕಂಪನಿ ನನಗೆ ವಿಡಿಯೋ ರೆಕಾರ್ಡಿಂಗ್ ಇಂಟಿಗ್ರೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದರು. ಸೊ ಓಕೆ. ಆ ವಿಡಿಯೋ ಇಂಟಿಗ್ರೇಟೆಡ್. ಮಾಡಿದ್ಮೇಲೆ ಡೆಡಿಕೇಟೆಡ್. ಹಾ, ಇಂಟಿಗ್ರೇಟೆಡ್ ಹಾಂ, ವಿಡಿಯೋ, ಸಾರಿ ಟು ಇಂಟರಪ್ಟ್ ಯು, ಇಂಟಿಗ್ರೇಟೆಡ್ ವಿಡಿಯೋ ಅಂದ್ರೆ ಇಲ್ಲ ಇಲ್ಲ ಇಲ್ಲ. ನಿಖಿಲ್ ಹೇಗಿರುತ್ತೆ? ಇಂಟಿಗ್ರೇಟೆಡ್ ವಿಡಿಯೋ ಅಂದರೆ ಜಸ್ಟ್ ನಾವು ಒಂದು ಗೇಮಿಂಗ್ ವಿಡಿಯೋ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ವರೆಗೂ ಆ ವಿಡಿಯೋದಲ್ಲಿ ಇಂಟಿಗ್ರೇಟ್ ಮಾಡೋದು. ಓಕೆ. ಪ್ರಮೋಷನಲ್ ಕ್ಲಿಪ್ ಓಕೆ. ಅವ್ರ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಹೇಳಿ. ಸೊ ಅದೊಂದು ಇಂಟಿಗ್ರೇಷನ್. ಇನ್ನೊಂದು ಥರ ಏನಂದರೆ ಡೆಡಿಕೇಟೆಡ್ ವಿಡಿಯೋ ಬರುತ್ತೆ, ಕಂಪ್ಲೀಟ್ಲಿ ಓಕೆ. ಅವ್ರ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ವಿಡಿಯೋ ಪೂರ್ತಿ. ಓಕೆ. ಓಕೆ. ಹಾ. ಸೊ ಈ ಥರ ಇಂಟಿಗ್ರೇಟೆಡ್ ಬಂತು. ಫಸ್ಟಿಗೆ ಬಂದಿದೆ ನನಗೆ $50 ಹ್ಮ್ ಅರ್ನಿಂಗ್ಸ್. ಓಕೆ. ಸೂಪರ್ ಮ್ಯಾನ್. ಹಾ ಹಾ ಸೊ ಅದು ಅವಾಗ ಚೂರು ಖುಷಿ ಆಯ್ತು ಅವ್ರಿಗೆ, ಅಂದರೆ ಹಾ. ಈ ಥರ ಆಪರ್ಚುನಿಟಿ ಇದೆ, ಯೂಟ್ಯೂಬಲ್ಲಿ ಕೂಡ ಅರ್ನ್ ಮಾಡ್ಬೋದು ಅನ್ನೋದು ತುಂಬ ಖುಷಿ ಆಯಿತು ಮನೇಲಿ. ಸೊ ನಮ್ಮ ಅಪ್ಪಾಜಿಗೆ ಹೆಂಗೆ ಅಂದರೆ ಮುಂಚೆಯಿಂದ ಎಜುಕೇಷನಿಗೆ ಕಾನ್ಸಂಟ್ರೇಟ್ ಮಾಡು, ಹಾ. ಈ ಕಡೆ ಸೈಡ್ ಆ್ಯಕ್ಟಿವಿಟೀಸಿಗೆ ಬೇಡ ಅಂತ ಅವರು. ಹ್ಮ್ ಬಿಕಾಸ್ ಮೈಂಡ್ ಸೆಟ್ ಹಂಗಿರುತ್ತೆ ಅಪ್ಪಾಜಿ ಅವ್ರದ್ದು, ಏನೋ ಮಾಡೋಕ್ಕಾಗಲ್ಲ. ಹ್ಮ್ ಸೊ ಅವರೊಂದು ಇದಕ್ಕೆ ಅವ್ರು ಇದು ಮಾಡಿದ್ರು. ಸೊ ಅದಾಯಿತು. ಅದಾದ ತಕ್ಷಣ ನೆಕ್ಸ್ಟು ಹಂಗೆ ಇಟ್ಪವ್ ಬಂತು. ನೆಕ್ಸ್ಟ್ ಹಂಗೆ ಡಿಫ್ರೆಂಟ್ ಓಕೆ. ಸಾಫ್ಟ್ವೇರ್ಸ್ ಎಲ್ಲ ರಿವ್ಯೂ ಮಾಡ್ತಾ ಹೋದೆ. ಹ್ಮ್ ಮಾನಿಟೈಸೇಷನ್ ಕೂಡ ಆಯಿತು ಚಾನಲ್ಲು. ಓಕೆ. ಒಂದು ರೇಂಜಿಗೆ ಬೆಳೆದ್ಬಿಡ್ತು ಚಾನಲ್. ಓಕೆ. ಸೂಪರ್. ಸೊ ಇದು ನಿಮ್ಮ ಯೂಟ್ಯೂಬ್ ಜರ್ನಿ. ಯೂಟ್ಯೂಬ್ ಜರ್ನಿ ಇದು. ಯೂಟ್ಯೂಬ್ ಜರ್ನಿ. ಸೊ ಏನೋ ಟೆಕ್ ಇಂದ ಸ್ಟಾರ್ಟ್ ಮಾಡಿ ಕೋ ಇನ್ಸಿಡೆಂಟ್ ಗೇಮಿಂಗ್. ಆರ್ ಏನೋ ಆ ಟೈಮಿಂಗ್ಸ್ ಅದು ಗೇಮಿಂಗ್ ಚಾನಲ್ ಆಗಿ ಕನ್ವರ್ಟ್ ಆಗಿ, ಸೊ ಇಟ್ಸ್ ಗೋಯಿಂಗ್ ಮಾನಿಟೈಸೇಷನ್. ಸೊ ಇವಾಗ ಕರೆಕ್ಟ್. ರಫ್ ಐಡಿಯಾ, ಸೊ ಎಷ್ಟು ಇನ್ಕಮ್ ಸೋರ್ಸ್ ನಾವು ಯೂಟ್ಯೂಬ್ ಇಂದ ಗಳಿಸ್ಬೋದು ನಿಖಿಲ್, ಬೇಸ್ಡ್ ಆನ್ ದ ಸಬ್ಸ್ಕ್ರಿಪ್ಷನ್, ಸಬ್ಸ್ಕ್ರೈಬರ್ಸ್, ಪ್ರಮೋಷನ್ಸ್, ಒಂದು ಅಂದಾಜ್ ಹಾಂ, ನಂಬರ್ ಎಷ್ಟಿರ್ಬೋದು? ಡೋಂಟ್ ಓಕೆ. ಈಗ ಮೆನ್ಷನ್ ಒಂದು ಎಕ್ಸಾಕ್ಟ್ ನಂಬರ್ ಹೇಳಕ್ ಹೋಗ್ಬೇಡಿ, ಜಸ್ಟ್ ರೇಂಜ್ ಹೇಳಿ ಸಾಕು. ಓಕೆ, ಶೋರ್. ಸೊ ಈಗ ಪಬ್ಲಿಕ್ ಅಸಂಪ್ಷನ್ ಹೆಂಗಿದೆ ಅಂದರೆ, ಈಗ ನಮಗೆ ಹಾ, ಇಷ್ಟು ಸಬ್ಸ್ಕ್ರೈಬರ್ಸು, ಇಷ್ಟು ಲೈಕ್ಸು, ಇಷ್ಟು ಕಮೆಂಟ್ಸ್ ಬಂದರೆ ಬರುತ್ತೆ ಅಂತ ತುಂಬ ಜನ ಅಸಂಪ್ಷನ್ ಮಾಡ್ತಿದ್ದಾರೆ. ಕರೆಕ್ಟ್. ಆ್ಯಕ್ಚುಲಿ ದಟ್ ಈಸ್ ರಾಂಗ್ ಥಿಂಗ್. ಈಗ ನಮಗೆ ವ್ಯೂಸ್, ಈಗ ನಮಗೆ ಏನು ವ್ಯೂಸ್ ಬರುತ್ತೋ ಹ್ಮ್ ಆ ವ್ಯೂಸಲ್ಲಿ ಸ್ಟಾರ್ಟಿಂಗ್ ಒಂದು ಸ್ಕಿಪ್ಪೇಬಲ್ ಆ್ಯಂಡ್ ನಾನ್ ಸ್ಕಿಪ್ಪೇಬಲ್ ಆ್ಯಡ್ಸ್ ಅಂತ ಹ್ಮ್ ಬರ್ತವೆ. ಹ್ಮ್ ಕರೆಕ್ಟ್. ಆ ಆ್ಯಡ್ಸ್ ಮುಖಾಂತರ ನಮಗೆ ಅಡ್ವರ್ಟೈಸರ್ಸ್ ಪೇ ಮಾಡ್ತಾರೆ. ಓಕೆ. ಅದರಲ್ಲಿ ಏನು ಮಾಡ್ತಾರೆ, 45% ಯೂಟ್ಯೂಬ್ ಇಟ್ಕೊತಾರೆ, 65% ಕ್ರಿಯೇಟರ್ಸಿಗೆ ಕೊಡ್ತಾರೆ. ರೈಟರ್ಸ್ ಆಗ್ತಾರೆ. ಸೊ ಕರೆಕ್ಟ್. ಆ 65% ನಮಗೆ ಬರೋವಂಥ ಅಮೌಂಟು, ಆ್ಯಡ್ ರೆವೆನ್ಯೂ ಅಂತಾರೆ ಅದನ್ನು. ಕರೆಕ್ಟ್. ಸೊ ನಮಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಬಂದರೆ ಅದರಿಂದ ಬರೋದು ಅದೆಲ್ಲ ಸುಳ್ಳು. ಲೈಕ್ಸ್ ಓಕೆ. ಬಂದರೂ ಬರಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರು ಬರಲ್ಲ. ಬಟ್ ಬೇಸಿಕ್ ರಿಕ್ವೈರ್ಮೆಂಟ್ ಏನು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಚಾನಲ್ಗೆ, ಆ್ಯಂಡ್ ಎಲಿಜಿಬಲ್. 4000 ವಾಚ್ ಅವರ್ಸ್ ಇರಬೇಕು. ಕರೆಕ್ಟ್. ಇಷ್ಟು ಬಂತು ಅಂದರೆ ಚಾನಲ್ ಮಾನಿಟೈಸ್ ಆಗುತ್ತೆ. ಆ್ಯಂಡ್ ದೆನ್ ಯೂಟ್ಯೂಬರ್ಸ್, ಈಗ ಅಡ್ವರ್ಟೈಸರ್ಸ್ ನಮಗೆ ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹೆಂಗೆ ಅಂದರೆ ಡೈರೆಕ್ಟ್ಲಿ ನಮಗೆ ಪೇ ಮಾಡಲ್ಲ, ಯೂಟ್ಯೂಬಿಗೆ ಪೇ ಮಾಡ್ತಾರೆ. ಯೂಟ್ಯೂಬ್ ಇಷ್ಟಂತ ಹಿಡ್ಕೊಂಡು ನಮಗೆ ಡೈರೆಕ್ಟಾಗಿ ಪೇ ಮಾಡ್ತಾರೆ. ಕರೆಕ್ಟ್. ಸೂಪರ್. ಸೊ ಇವಾಗ ಎಷ್ಟು ವರ್ಷ ಆಯ್ತು ನೀವು ಗೇಮಿಂಗ್ ಪಿ ಸಿ ಸ್ಟಾರ್ಟ್ ಮಾಡಿ? 2020 ಸ್ಟಾರ್ಟ್ ಮಾಡಿದೆ, ಓವರ್ ಒಂದು 6 ಇಯರ್ಸ್ ಆಯಿತು. ಓಕೆ. ಒಂದು ಅಂದಾಜು 6 ಇಯರ್ಸ್ ಅಲ್ಲಿ ಎಷ್ಟು ಔಟ್ಪುಟ್ ಬಂದಿರ್ಬೋದು ಇನ್ಕಮ್ ಯೂಟ್ಯೂಬ್ ಇಂದ? ಒಂದ್ ಜಸ್ಟ್ ರೇಂಜ್. ನಂಬರ್ಸ್ ಹೇಳ್ಬೇಕಾ ಅಥವಾ ಯಾವ ಥರ ಹೇಳೋಕೆ ಗೊತ್ತಾಗ್ತಿಲ್ಲ. ಓಕೆ. ಒಂದು ಏನ್ ಬೈ ಮಾಡ್ಬೋದು ಅಂತ ಹೇಳಿ, ಒಂದು ಬೈಕು, 2 ಬೈಕು, 4 ಬೈಕು, ಅಂದ್ರೆ ಯಾವ ಮಾಡೆಲ್ ಬೈಕ್ ಬೈ ಮಾಡ್ಬೋದು ಅಂತ ಹೇಳಿ ಐಡಿಯಾ ಬರುತ್ತೆ ನಮ್ಮ ಆಡಿಯನ್ಸ್. ಓಕೆ. ಸೊ ಹಂಗೆ ಹೇಳೋದಾದರೆ, ಆ್ಯಕ್ಟಿವಾ ಬೈಕ್ ಬರುತ್ತಲ್ಲ, ಓಕೆ. ಹಾ. ಒಂದು 4ರಿಂದ 5 ಆ್ಯಕ್ಟಿವಾ ಬೈಕ್ ನಾವು ತಗೋಬೋದು, ಓನ್ಲಿ ಓಕೆ. ಆ್ಯಡ್ ರೆವೆನ್ಯೂ ಇಂದ. ಆಡ್ ರೆವೆನ್ಯೂ ಇಂದ. ಓಕೆ. ಸೂಪರ್. ಎಸ್, ಓನ್ಲಿ ಆ್ಯಡ್ ರೆವೆನ್ಯೂ ಇಂದ ಅಷ್ಟು ಅಂಡ್ ಆಗುತ್ತೆ. ಆ್ಯಂಡ್ ಸ್ಪಾನ್ಸರ್ಶಿಪ್ ಅಂತ ಇರುತ್ತೆ, ಸ್ಪಾನ್ಸರ್ಶಿಪ್ ಅದ್ರ ಮುಖಾಂತರನೂ ಬರುತ್ತೆ. ಓಕೆ. ಸೊ ಸೊ ಸೂಪರ್. ಓವರಾಲ್ ಒಂದು ಸಾಕು. 6ರಿಂದ 7 ಗಾಡಿ ತಗೋಬೋದು. ಇಷ್ಟು ಸಾಕು, ಐಡಿಯಾ ಬಂದಿರುತ್ತೆ ನಮ್ಮ ಆಡಿಯನ್ಸ್ಗೆ. ಚಲೋ. ಸೊ ದಿಸ್ ಇಸ್ ಸೆಕ್ಷನ್ 1. ಸೊ ದಿಸ್ ಇಸ್ ಇದೊಂದು, ಈ ಒಂದು ಮೋಡ್ ಇಂದ ಯು ಕ್ಯಾನ್ ಜನರೇಟ್ ಇನ್ಕಮ್. ಸೊ ಇದೊಂದು ಇನ್ಕಮ್ ಕರೆಕ್ಟ್. ಸ್ಟ್ರೀಮ್, ಸೈಡ್ ಹಸಲ್ ಇನ್ಕಮ್ ಸ್ಟ್ರೀಮ್. ಅಂಡ್ ಇವಾಗ ಇನ್ನೊಂದು ಸೆಕ್ಷನ್ ನೋಡೋಣ ನಿಖಿಲ್. ಇವಾಗ ಯೂಟ್ಯೂಬ್ ಆಯ್ತು, ಗೇಮಿಂಗ್ ಆಯ್ತು, ಇನ್ನೊಂದು ಕನ್ಸಲ್ಟೆನ್ಸಿಗೆ ಬರೋಣ. ಇವಾಗ ನೀವು ಕನ್ಸಲ್ಟೆಂಟ್ ಮಾಡ್ತೀರಿ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ದು ಸರ್ವಿಸ್ ಕೊಡ್ತೀರಿ, ಅಂಡ್ ಕ್ಲೈಂಟ್ ಗೆ ವಾಟ್ ದೇ ಆರ್ ರಿಕ್ವೈರ್ಡ್ ಅದೇ ಬೇಸಸ್ ಸರ್ವಿಸ್ ಕೊಟ್ಟು ಪೇಮೆಂಟ್ ತಗೊಳ್ತೀರಿ. ಸೊ ಹೇಗಿದೆ ಕರೆಕ್ಟ್. ನಿಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ? ಒಂದು ಸ್ಟಾರ್ಟ್ ಮಾಡಿದ್ದಾರೆ ಆಲ್ಗೊರಿದಮ್ ಅಂತ. ಹೌದು So, ಹೌದು ಹೌದು. ಏನಿದೆ ನಿಮ್ಮ ವಿಷನ್, ಏನಿದೆ ಮಿಷನ್, ಏನಿದೆ? ಸೊ ಕರೆಂಟ್ಲಿ ಹೇಗೆ ನಡೀತಿದೆ? ಹ್ಮ್. ಸೊ ನಿಮ್ಮ ಒಂದು ಥಾಟ್. ಶೋರ್. ಆ್ಯಕ್ಚುಲಿ ಆಲ್ಗೋರಿದಮ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು ಅಂದರೆ, ನಾನು MBA ಮಾಡ್ಬೇಕಾದ್ರೆ ಕಂಪಲ್ಸರಿ ಒಂದು ಇಂಟರ್ನ್ಶಿಪ್ ಮಾಡಬೇಕಿತ್ತು. ಹ್ಮ್ ಸೊ ಇಂಟರ್ನ್ಶಿಪ್ಪಿಗೆ ನಾನು ಸೇರಿಕೊಂಡಾಗ ನಾನು ಮಾಡ್ತಿರೋ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಅಂತ ನಂಗೆ ಐಡಿಯಾ ಇರಲಿಲ್ಲ. ನನ್ನ ಸೇರಿಸ್ಕೊಂಡಿದ್ದು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಅಂತ. ಓಕೆ. ಬಟ್ ಅವ್ರು ಹೆಂಗೆ ಅಂದರೆ, ಹೋದ್ಮೇಲೆ ಜಸ್ಟ್ ಒಂದು ಸ್ಮಾಲ್ ಇಂಟರ್ವ್ಯೂ ಥರ ಮಾತಾಡ್ತಾರೆ. ಅಂದರೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಓಕೆ. ನಾವು ಯೂಸ್ ಮಾಡ್ಕೊತೀವಿ ಇಂಟರ್ವ್ಯೂಗೆ ಅಂತ. ಅನ್ಪೇಡ್ ಇಂಟರ್ನ್ಶಿಪ್ ಹ್ಮ್ ಆ್ಯಕ್ಚುಲಿ ಅದು ಓಕೆ. ಹೇಳ್ಬೇಕಾದ್ರೆ. ಸೇರಿಕೊಂಡೆ. ಆ್ಯಂಡ್ ಅವ್ರು ಕೇಳಿದ್ರು, ನಿಂಗೆ ಏನು ಇಷ್ಟ, ಏನೆಲ್ಲ ಮಾಡಿದೀಯಾ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದಾಗ ನಾನು ಹಿಂಗೆಲ್ಲ ಹೇಳಿದೆ. ಸೊ ಓಕೆ. ಆಬ್ವಿಯಸ್ಲಿ ಕಂಟೆಂಟ್ ಕ್ರಿಯೇಷನ್ ಅಂದ ತಕ್ಷಣ ನನ್ನ ಒಂಥರ ಗ್ರಾಫಿಕ್ ಡಿಸೈನಿಂಗ್ ಮಾಡೋದು, ಹ್ಮ್ ವಿಡಿಯೋ ಎಡಿಟಿಂಗ್ ಮಾಡೋದು, ಆ್ಯಂಡ್ ಓಕೆ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನೀವು ಯಾವ ಥರ ಒಂದು ಸ್ಟ್ರಾಟಜಿ ಮಾಡ್ತೀರಾ ಒಂದು ಹ್ಮ್ ಬ್ರ್ಯಾಂಡ್ನ ಆನ್ಲೈನಿಗೆ ತಗೊಂಡೋಗೋಕ್ಕೆ,
ಓಕೆ. ಹೋಗ್ತಾ 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 ನಂದು ಕಂಪ್ಲೀಟ್ ಸೆಕ್ಟರ್ ಪೂರ್ತಿ ಅದಕ್ಕೆ ಹೋಗ್ಬಿಡ್ತು. ಅಂದ್ರೆ ಓಕೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಹೆಂಗ್ ಇದು ಮಾಡಬೇಕು ಅನ್ನೋ ಹ್ಮ್. ರೀತಿಲೇ ಹೋಗ್ಬಿಡ್ತು ನಂದು. ಓಕೆ. ಸೊ ಆ ಇಂಟರ್ನ್ಶಿಪ್ ಇಂದ ನಾನು ಯೋಚನೆ ಮಾಡ್ತಿದ್ದೆ, ಓಕೆ ಇವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಲ್ಲ, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬ್ರ್ಯಾಂಡ್ಸಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅನ್ನೋದು ಒಂದು ಹ್ಮ್. ಚಿಂತೆ ಬಂತು. ಓಕೆ. ಸೊ ಸೂಪರ್. ಅದು ಅದನ್ನ ಕುತ್ಕೊಂಡು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಮಾಡ್ತಾ ನಂದು ಮೇನ್ ಪ್ರಾಬ್ಲಮ್ ಏನು ಅಂದ್ರೆ, ಬಿಸ್ನೆಸ್ ಇಂದು ಅಷ್ಟೊಂದು ನನ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೇಮಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಈಗ ನೇಮಿಂಗ್. ಆಡ್ಗೋರಿದಮ್ ಅಂತ ಏನಿದೆಯಲ್ಲ, ಹ್ಮ್. ಅದನ್ನ ನಾನು ಇಡೋಕೆ ಹತ್ರ 2 ರಿಂದ 3 ದಿನ ತಾಂಡಿದ್ದೀನಿ. ಓಕೆ. ಹ್ಮ್. ಆಡ್ಗೋರಿದಮ್ ಏನು ಅಂದ್ರೆ ಆಡ್ಸ್ ಗೋ ರಿದಮ್ ಅನ್ನೋ ತರ. ಓಕೆ. ಸೊ ಏನಾದ್ರೂ ಇಡ್ಬೋದು, ಬೇಸಿಕ್ ಆಗಿ ಅದು ಇದು ಹಾ. ಇಡೋ ಬದಲು ರಿಲೆವೆಂಟ್ ಇರಬೇಕು ಮಾರ್ಕೆಟ್ ಹ್ಮ್. ಅಲ್ಲಿ ಅಂತ ನಾನು ಹ್ಮ್. ತುಂಬಾ ಬ್ರೈನ್ ಸ್ಟಾರ್ಮ್ ಮಾಡಿ ಇಟ್ಟಿದ್ದದು. ಓಕೆ. ಅಂಡ್ ಹೋಗ್ತಾ ಹೋಗ್ತಾ ನಾನೇನ್ ಮಾಡಿದೆ, ನನ್ನ ಪೇಜಲ್ಲಿ ಸ್ಟಾರ್ಟ್ ಮಾಡಿದೆ ಹ್ಮ್. ಆಲ್ಗೊರಿದಮ್ ಲರ್ನಿಂಗ್ ಅಂತ ಸ್ಟಾರ್ಟ್ ಮಾಡಿ ಓಕೆ. ವಿಡಿಯೋಸ್ ಬಿಡೋಕೆ ಸ್ಟಾರ್ಟ್ ಮಾಡಿದೆ. ಡಿಜಿಟಲ್ ಹ್ಮ್. ಮಾರ್ಕೆಟಿಂಗ್ನ ನಾನು ಇವತ್ತು ಇಷ್ಟು ಕಲ್ತಿದ್ದೀನಿ ಅಂತಂದು ಡೇ 1, ಡೇ 2, ಡೇ 3 ಅಂತ ಕಲ್ತ್ಕೊಂಡು ಹ್ಮ್. ಹೋದೆ. ಓಕೆ. ಸೊ ಈಗ ನಾನು ಅದರಲ್ಲಿ ಟರ್ಮ್ ಯೂಸ್ ಮಾಡ್ತಿದ್ದೆ ಮಿಡಲ್ ಕ್ಲಾಸ್ ಅಂತ. ಏನಕ್ಕಂದ್ರೆ ನಾನು ಬಂದಿರೋದು ಕಂಪ್ಲೀಟ್ಲಿ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಸೊ ಅದು ಹೆಂಗ್ ಇದಾಯಿತು ಅಂದರೆ ಜನಕ್ಕೆ ತುಂಬ ರಿಲೆವೆಂಟ್ ಅನ್ಸ್ಬಿಡ್ತು ನನ್ನ ಓಕೆ. ಕಂಟೆಂಟ್. ಹ್ಮ್. ಈ ಮಿಡಲ್ ಕ್ಲಾಸ್ ಅಂತ ಮಾತಾಡ್ತಿದ್ದಾನೆ, ಡಿಜಿಟಲ್ ಹ್ಮ್. ಮಾರ್ಕೆಟಿಂಗ್ ಸ್ಕ್ರಾಚಿಂದ ಕಲಿತಿದ್ದಾನೆ, ಓಕೆ. ಮೋಸ್ಟ್ಲಿ ಹ್ಮ್. ನಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಕರೆಕ್ಟ್. ಫಾಲೋ ಹ್ಮ್. ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಹ್ಮ್. ಓಕೆ. ಹಂಗೆ ಸ್ಟಾರ್ಟ್ ಆಗಿದ್ದು ಸಡನ್ ಆಗಿ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದ್ಬಿಡ್ತು ನನ್ನ ಹ್ಮ್. ಇನ್ಸ್ಟಾಗ್ರಾಮ್ ಪೇಜಲ್ಲಿ. ನನ್ನ ಓಕೆ. ಪೇಜ್ ಫಸ್ಟ್ ವಿಡಿಯೋ ಬಿಟ್ಟೆ, ಡೇ 0 ಆಫ್ ಸ್ಟಾರ್ಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ಹಾ. ನಾನು ಏನೇನು ಕಲಿತೀನಿ ಇನ್ಮೇಲಿಂದ ನಿಮಗೆ ಹೇಳಕ್ ಹೋಗ್ತೀನಿ ಅಂತ ನಿಮಗೆಲ್ಲ ಹೇಳ್ದೆ. ಹ್ಮ್. ಒಂದು ವಿಡಿಯೋ 1 ಲ್ಯಾಕ್ ಓಡ್ಬಿಡ್ತು ಒಂದೇ ಸಲ. ಓಕೆ. 1 ಲ್ಯಾಕ್ ವ್ಯೂಸ್ ಬಂದೇ ಬಿಡ್ತು. ಓಕೆ. ಅದು ಮ್ಯಾಜಿಕ್ ಅಂತಾರೋ ಲಾಜಿಕ್ ಅಂತಾರೋ ನಂಗೆ ಗೊತ್ತಿಲ್ಲ, ಹಾ. ಒಟ್ಟಿನಲ್ಲಿ ಬಂದ್ಬಿಡ್ತು. ಕ್ರೇಜಿ. ಅಂಡ್ ಹಾ. ಸೊ ಹಂಗೆ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ಎಂಕ್ವೈರೀಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಓಕೆ. ವಿಡಿಯೋಗೆ ಹ್ಮ್. ಬರಲಿಲ್ಲ, ಒಂದು 4-5 ಹ್ಮ್. ವಿಡಿಯೋಸ್ ಮಾಡಿದ್ಮೇಲೆ, ಓಕೆ. ಓಕೆ ನಿಖಿಲ್, ನೀವೇನಾದರೂ ನಮ್ಮ ಬಿಸ್ನೆಸ್ಸಿಗೆ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಇದ್ದೀರಾ, ಓಕೆ. ಸೋಷಿಯಲ್ ಮೀಡಿಯಾ ಹ್ಮ್. ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಓಕೆ. ಅಂದರೆ ಹ್ಮ್. ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಬಂದರು. ಸೊ ಹಂಗೆ ಓಕೆ. ಕಾಂಟ್ಯಾಕ್ಟ್ ಮಾಡ್ತಾ 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 ನನಗೆ ಅನ್ನಿಸ್ತು, ನಾನು ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡ್ಬೋದು. ಓಕೆ. ಆ್ಯಂಡ್ ಹ್ಮ್. ಒಂದು ಓಕೆ. ಫ್ರೇಮ್ ವರ್ಕ್ ಇದೆ, ಅಂದರೆ ಆನ್ಲೈನ್ ಫ್ರೇಮ್ ವರ್ಕ್ ಥರ, ಹ್ಮ್. ರಿಮೋಟಲ್ಲಿ ಕಂಪ್ಲೀಟಾಗಿ ಎಲ್ಲರೂ ವರ್ಕ್ ಮಾಡಿಕೊಂಡು ಹ್ಮ್. ಫ್ರೀಲಾನ್ಸಿಂಗ್ ಥರ ಶೇರ್ ಮಾಡ್ಕೊಳ್ಳೋದು ಟೀಮ್ ಹಿಡ್ಕೊಂಡು. ಓಕೆ. ಹ್ಮ್. ಸೊ ನನಗೆ ಪ್ರಾಜೆಕ್ಟ್ಸ್ ಬಂತು ಅಂದರೆ ನನ್ನ ಎಕ್ಸ್ಪರ್ಟೀಸ್ ನಾನು ಮಾಡ್ತೀನಿ, ನನಗೆ ಓಕೆ. ಗೊತ್ತಿಲ್ಲದೆ ಇರೋದು ಬೇರೆಯವ್ರು ಮಾಡ್ತಾರೆ. ಓಕೆ. ಸೊ ಅವ್ರಿಗೆ ಅಂಡರ್ಸ್ಟುಡ್. ಇಷ್ಟಂತ ನಾನು ಪೇ ಮಾಡ್ತೀನಿ, ಆ ಕಮಿಷನ್ ನಾನು ತಗೊತೀನಿ. ಓಕೆ. ಸೊ ಇವಾಗ ಲೆಟ್ ದಿಸ್ ಇಸ್ ಅಸ್ಯೂಮ್ ಹೌ ದಟ್. ಇಟ್ ಸ್ಟಾರ್ಟೆಡ್. ಓಕೆ. ಇವಾಗ ಎಷ್ಟು ವರ್ಷ ಏನು ಹೇಳ್ತಿದ್ರಲ್ಲ, ಕ್ಯಾರಿ ಆನ್, ನೋ ವರೀಸ್, ಏನು ಹೇಳ್ತಿದ್ರಲ್ಲ. ಇಲ್ಲ ಇಲ್ಲ ಇಲ್ಲ, ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್ ಅಂತ ಅಷ್ಟೇ. ಓಕೆ. ದಿಸ್ ಇಸ್ ದಿ ಏನಂತಾರ ಸ್ಪಾರ್ಕ್, ಹೆಂಗೆ ಸ್ಟಾರ್ಟ್ ಆಗಿ ಇವತ್ತು ಬೆಳೆದಿದೆ ಅಂತ. ಸೊ ಹೌದು ಹೌದು. ಜಸ್ಟ್ ರಿಯಲ್ ವರ್ಲ್ಡ್ ಸಿನೆರಿಯೋ. ಓಕೆ. ಒಂದು ಕ್ಲೈಂಟ್ ನಮ್ಮನ್ನ ಅಸ್ಯೂಮ್ ಐ ಆಮ್ ಯುವರ್ ಕ್ಲೈಂಟ್. ಓಕೆ. ಓಕೆ. ಸೊ ನಿಮ್ ಸರ್ವಿಸ್ ನ ನಾನು ಕೊಡ್ಬೇಕು. ಸೊ ಹ್ಮ್. ಯಾವ ತರ ಸರ್ವಿಸ್ ಕೊಡ್ತೀರಿ, ವಾಟ್ ವಿಲ್ ಬಿ ಓಕೆ. ಬೆನಿಫಿಟ್ ಟು ಮೀ. ಸೊ ನನಗೆ ಹೇಗೆ ಪ್ರಾಫಿಟ್ ಆಗುತ್ತೆ ಅನ್ನೋದು ಒಂದು ಇದು ಕೊಡಿ, ಎಷ್ಟು ಚಾರ್ಜ್ ಮಾಡ್ತೀರಿ, ಒಂದು ರೇಂಜ್ ಹೇಳಿ. ಸೊ ಅದ್ರ ಓಕೆ. ಬಗ್ಗೆ ಒಂದು ಐಡಿಯಾ. ಹಾ. ಸೊ ನಮ್ಮ ಮಾರ್ಕೆಟಿಂಗ್ ಏಜೆನ್ಸಿಲಿ ಒಂದು 6 ಟೈಪ್ಸ್ ಆಫ್ ಸರ್ವಿಸ್ ಇದೆ ಈಗ ಆಸ್ ಆಫ್ ನಾವು. ಹ್ಮ್. ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ವೆಬ್ಸೈಟ್ ಕ್ರಿಯೇಷನ್. ಅಂದರೆ ಈಗ ಯಾವುದೇ ಸ್ಮಾಲ್ ಬಿಸ್ನೆಸಸ್ ಆಗಲಿ, ಓಕೆ. ಯಾವುದೇ ಆಫ್ಲೈನ್ ಬಿಸ್ನೆಸ್ ಆಗಲಿ, ಅವ್ರು ಆನ್ಲೈನ್ ಪ್ರೆಸೆನ್ಸಿಗೆ ಫಸ್ಟ್ ಬರಬೇಕಂದ್ರೆ ಅವ್ರದ್ದೊಂದು ವೆಬ್ಸೈಟ್ ಇರಬೇಕು. ಓಕೆ. ನಾವು ಕರೆಕ್ಟ್. ಯೂಸ್ ಮಾಡೋದು ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದು ವರ್ಡ್ಪ್ರೆಸ್ ಸಾಫ್ಟ್ವೇರ್ ಯೂಸ್ ಹ್ಮ್. ಮಾಡ್ತೀವಿ. ಓಕೆ. ಅದರಲ್ಲಿ ಪ್ರೀಸೆಟ್ ಟೆಂಪ್ಲೇಟ್ಸ್ ಇರುತ್ತೆ. ಹ್ಮ್. ಸೊ ಅದ್ರ ಮುಖಾಂತರ ನಾವು ಅವ್ರಿಗೊಂದು ಪ್ರಾಪರ್ ಆಗಿ ಸೆಟಪ್ ಎಲ್ಲ ಮಾಡಿಕೊಂಡು ಒಂದು ಓಕೆ. ಡೆವಲಪ್ ಮಾಡ್ಬೋದು ವರ್ಡ್ಪ್ರೆಸ್ ಓಕೆ. ವೆಬ್ಸೈಟ್ನ. ಸೊ ಅದನ್ನೊಂದು ಮಾಡ್ಕೊಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಪೇಡ್ ಅಡ್ವರ್ಟೈಸ್ಮೆಂಟ್. ಈಗ ಓಕೆ. ಗೂಗಲ್ ಆ್ಯಡ್ಸು ಮತ್ತು ಹ್ಮ್. ಮೆಟಾ ಆ್ಯಡ್ಸ್ ಯೂಸ್ ಮಾಡಿಕೊಂಡು ಓಕೆ. ನಿಮ್ಮದು ಬಿಸ್ನೆಸ್ ಅಥವಾ ನಿಮ್ಮ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇದೆ, ನಿಮಗೆ ಏನಾದರೂ ಕಸ್ಟಮರ್ಸ್ ಬೇಕು ಅಂದರೆ, ಲೀಡ್ಸ್ ಬೇಕು ಓಕೆ. ಅಂದರೆ, ಹ್ಮ್. ನಾವು ಗೂಗಲ್ ಆ್ಯಡ್ಸ್ ಮುಖಾಂತರ ನಿಮ್ಮ ಒಂದು ಸರ್ವಿಸ್ನ ಪ್ರಮೋಟ್ ಮಾಡ್ತೀವಿ. ಓಕೆ. ಅದ್ರ ಮುಖಾಂತರ ನಿಮಗೆ ಲೀಡ್ಸ್ ಬರುತ್ತೆ, ಇಲ್ಲ ನಿಮ್ಮ ಬ್ರ್ಯಾಂಡಿಗೆ ಎಂಗೇಜ್ಮೆಂಟ್ ಸಿಗುತ್ತೆ. ಹ್ಮ್. ಈ ಓಕೆ. ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಓಕೆ. ಆ್ಯಂಡ್ ಥರ್ಡ್ ಸರ್ವಿಸ್ ಬಂದ್ಬಿಟ್ಟು ಈಗ ಆರ್ಗ್ಯಾನಿಕ್ ಕಾಂಟೆಂಟ್ ಕ್ರಿಯೇಷನ್. ಈಗ ಹ್ಮ್. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಸೋಷಿಯಲ್ ಮೀಡಿಯಾ ತುಂಬ ಬೂಮ್ ಆಗ್ತಿದೆ. ಕರೆಕ್ಟ್. ಎವ್ರಿ ಬಿಸ್ನೆಸ್ ಓನರ್ಸು ಯಾರಿದಾರೋ ಕಂಪ್ಲೀಟಾಗಿ ಆನ್ಲೈನಿಗೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಕರೆಕ್ಟ್. ಆ್ಯಂಡ್ ಫಸ್ಟ್ ಪ್ಲಾಟ್ಫಾರ್ಮ್ ಯೂಸ್ ಮಾಡೋದೇ ಸೋಷಿಯಲ್ ಮೀಡಿಯಾ. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತಾರೆ. ಕರೆಕ್ಟ್. ಬಿಕಾಸ್ ಅದು ಎಂಟ್ರಿ ಫ್ರೀ ಇರುತ್ತೆ. ಹ್ಮ್. ಆ್ಯಂಡ್ ಅವ್ರ ಯಾ. ಪ್ರೆಸೆನ್ಸ್ ಬಿಲ್ಡ್ ಮಾಡಿದ್ರೆ ಕಸ್ಟಮರ್ಗೆ ಕರೆಕ್ಟ್. ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಕರೆಕ್ಟ್. ಸೊ ಆ ರೀಸನ್ಗೆ ಎಲ್ಲರೂ ಅದನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ನಮ್ಮ ಒಂದು ಏಜೆನ್ಸಿಲಿ ಅದೊಂದು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಓಕೆ. ನನಗೆ ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಇದೆ, ಅಂದರೆ ಹ್ಮ್. ಚಾನಲ್ ಹೆಂಗೆ ಗ್ರೋತ್ ಮಾಡಿದ್ದೀನಿ, ಕರೆಕ್ಟ್. ನನ್ನ ಹ್ಮ್. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಗ್ರೋತ್ ಮಾಡಿದ್ದೀನಿ, ಹ್ಮ್. ನನಗೊಂದು ಕಾನ್ಫಿಡೆನ್ಸ್ ಇದೆ ಅದು ಮಾಡ್ತೀನಿ ಅಂತ. ಕರೆಕ್ಟ್. ಸೊ ಹಂಗಾಗಿ ಆ ಒಂದು ಸರ್ವಿಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ. ಹ್ಮ್. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ವಿಸ್ ಬಂದ್ಬಿಟ್ಟು ಲಿಂಕ್ಡ್ಇನ್ ಗೋಸ್ಟ್ ರೈಟಿಂಗ್ ಅಂತ ಮಾಡ್ಕೊಡ್ತೀವಿ. ಓಕೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಏನಕ್ಕಂದ್ರೆ ಗುಡ್ ಈಗ ಸ್ಟಡಿ. ಮೋಸ್ಟ್ ಆಫ್ ಹಾ. ದ ಲಿಂಕ್ಡ್ಇನಲ್ಲಿ ಈಗ ಅಟ್ ಪ್ರೆಸೆಂಟ್ ಒಂದು ವರ್ಷದಿಂದ ಎ ಐ ಜನರೇಟೆಡ್ ಕಂಟೆಂಟ್ ತುಂಬ ಬರ್ತಿದೆ. ಕರೆಕ್ಟ್. ಅದಕ್ಕಿಂತ ಮುಂಚೆ ಎ ಐ ಜನರೇಟೆಡ್ ಕಂಟೆಂಟ್ ಅಷ್ಟೊಂದು ಇರಲಿಲ್ಲ. ಹ್ಮ್. ಏನಕ್ಕಂದ್ರೆ ಲಿಂಕ್ಡ್ಇನ್ ಗೋಸ್ಟ್ ರೈಟರ್ಸ್ ಅಂತಂದು ಈ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಈ ಓಕೆ. ಒಂದು ಕಂಪನಿ CEO ಫೌಂಡರ್ಸ್ ಆಗಿರ್ಬೋದು, ಹ್ಮ್. ಒಬ್ಬರನ್ನ ಹೈರ್ ಮಾಡಿಕೊಂಡು ಇವ್ರ ಹ್ಮ್. ಐಡಿಯಾಸ್ ಅವ್ರಿಗೆ ಶೇರ್ ಮಾಡಿದ್ರೆ ಅವ್ರು ಕಂಪ್ಲೀಟಾಗಿ ಒಂದು ಕಾಪಿ ರೈಟ್ ಮಾಡ್ಕೊಡ್ತಾರೆ. ಓಕೆ. ಹ್ಮ್. 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 ಅದನ್ನ ಅವ್ರು ಈ ಒಂದು ಲಿಂಕ್ಡ್ಇನಲ್ಲಿ ಬಿಟ್ಟಾಗ ಹಾಕೊಳ್ಳಿ. ಟ್ರಾಫಿಕ್ ಸಿಗುತ್ತೆ, ಹ್ಮ್. ಅವ್ರಿಗೆ ಫಾಲೋವರ್ಸ್ ಸಿಗುತ್ತೆ, ಕರೆಕ್ಟ್. ಆಬ್ವಿಯಸ್ಲಿ ಅದ್ರ ಮುಖಾಂತರ ಅವ್ರಿಗೆ ಬಿಸ್ನೆಸ್ ಆಗೇ ಆಗುತ್ತೆ, ಕರೆಕ್ಟ್. ಕಸ್ಟಮರ್ಸ್ ಬರ್ತಾರೆ. ಹ್ಮ್.
ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಂದ್ರೆ ಈ ತರ ಸ್ಟಾರ್ಟ್ ಮಾಡಿದೀವಿ. ಓಕೆ. ಸೊ ಇವಾಗ ಎ ಐ ಕೂಡ ಯೂಸ್ ಮಾಡ್ಕೊಂಡು ನಾವು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾ ಇದೀವಿ. ಹ್ಮ್. ಇದಕ್ಕಂತಂದ್ರೆ ಸಪರೇಟ್ ಜನ ಇದಾರೆ, ಅವ್ರು ಮಾಡ್ಕೊಡ್ತಾರೆ. ಓಕೆ. ಓಕೆ. ಅಂಡ್ ಸೊ 5 ಸರ್ವಿಸ್ ಬಗ್ಗೆ ಹೇಳಿದೆ ಅನ್ಕೊಂತೀನಿ. ಇನ್ನೊಂದು ಲಾಸ್ಟ್ ಇದೆ. ಲಾಸ್ಟ್ ಸರ್ವಿಸ್ ಬಂದ್ಬಿಟ್ಟು ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ. ಓಕೆ. ಈಗ ಫೌಂಡರ್ ಆಗಿರ್ಬೋದು, ಸಿಇಒಸ್ ಆಗಿರ್ಬೋದು, ಅವ್ರು ಸ್ಟ್ರಗಲ್ ಮಾಡ್ತಿರೋದು ಎಲ್ಲಿ ಅಂದ್ರೆ, ಈ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಯಾವುದೇ ಬಿಸ್ನೆಸ್ ಆಗಲಿ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಡ್ತಾರೆ. ಕರೆಕ್ಟ್. ಬಟ್ ಒಂದು ಫೌಂಡರ್ ಅವ್ರ ಸ್ಟೋರಿನ ಶೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಪೀಪಲ್ಗೆ ಒಂದು ಆಟೋಮೆಟಿಕಾಗಿ ಟ್ರಸ್ಟ್ ಬಿಲ್ಡ್ ಆಗ್ಬಿಡುತ್ತೆ, ಬ್ಲೈಂಡಾಗಿ ನಂಬಿಡ್ತಾರೆ. ಕರೆಕ್ಟ್. ಇದರಲ್ಲಿ ಚೂರು ಎಕ್ಸಾಂಪಲ್ಸ್ ತಗೋಣ, ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ಬೇಕಂದ್ರೆ. ಒಂದು ಐಡೇಸ್ ಕ್ಲೋತಿಂಗ್ ಬ್ರ್ಯಾಂಡ್ ಅಂತ ಒಂದಿದೆ. ಚಿಕ್ಕ ಓಕೆ. ಹುಡುಗರು, ಒಂದು ಹ್ಮ್. 18-19 ಇಯರ್ಸ್ ಹುಡುಗರು, ಹ್ಮ್. ಅವ್ರು ಏನ್ ಮಾಡಿದ್ದಾರೆ, ಈ ಕ್ಲೋತಿಂಗ್ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡ್ತಿದೀವಿ ಸ್ಕ್ರಾಚ್ ಇಂದ ಅಂತ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಸೊ ಅವ್ರದ್ದು ಸ್ಟಾರ್ಟ್ ಮಾಡಿ ಈ ತರ ಡೇ ಒನ್ ನಾನು ಈ ಪ್ರಿಂಟಿಂಗ್ ಮಿಷಿನ್ ತಗೊಂಡೆ, ನೆಕ್ಸ್ಟ್ ಕ್ಲಾತಿಂಗ್ ಹುಡ್ಕೋಕೆ ತ್ರಿಪುರಾಗ್ ಹೋದೆ, ಓಕೆ. ಎಲ್ಲ ಎಲ್ಲ. ಹುಡ್ಕೊಂಡ್ ಬಂದೆ. ಸೊ ಹಾ. ಹಾ, ಒಂದು ಪ್ರಾಸೆಸ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರಲ್ಲ. ಹ್ಮ್. ಸೊ ಅವಾಗ ಏನಾಗುತ್ತೆ, ಜನಕ್ಕೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ಈ ತರ ಸ್ಕ್ರಾಚ್ ಇಂದ ಮಾಡ್ತಿದ್ದಾನೆ, ಪ್ರಾಡಕ್ಟ್ಸ್ ಓಕೆ. ಜೆನ್ಯೂನ್ ಇರುತ್ತೆ, ವಿ ಹ್ಮ್. ಕ್ಯಾನ್ ಡೈರೆಕ್ಟ್ಲಿ ಬೈ ಥ್ರೂ ಹ್ಮ್. ದೇಮ್ ಅಂತ ನಂಗೆ ಓಕೆ. ಅನ್ಕೊಂಡ್ಬಿಡ್ತಾರೆ. ಹ್ಮ್. ಸೊ ಈ ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಫೌಂಡರ್ ಅವ್ರು ಸ್ಟೋರೀಸ್ ಇದು ಏನಾದ್ರು ಓಕೆ. ಇತ್ತು ಅಂದ್ರೆ ನಾವು ಅದ್ರ ಮುಖಾಂತರ ಪ್ರಾಪರ್ ಹ್ಮ್. ಕಂಟೆಂಟ್ ಸ್ಟ್ರಾಟಜಿ ಮಾಡಿ ಓಕೆ. ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಕಾಂಟೆಂಟ್ಸ್ನ. ಸೂಪರ್. ಸೊ ಇಲ್ಲಿ ಎಲ್ಲಿ ದುಡ್ಡು ಮಾಡಬಹುದು ನಿಖಿಲ್ ಈ ಪ್ರೊಸೀಜರ್ ಅಲ್ಲಿ? ಸೊ ಹೇಗ್ ದುಡ್ಡು ಹಾ, ಮಾಡ್ತೀರಿ, ಹೇಗ್ ಪ್ರಾಫಿಟ್ ಹೊಡಿತೀರಿ, ಸೊ ಎಲ್ಲಿ ಕಮಿಷನ್ ಹೋಗುತ್ತೆ, ಸೊ ಎಲ್ಲ ಒಂದು ಪಿಕ್ಚರ್ ಕೊಡಿ ನಮ್ಗೆ. ಹಾ. ಓಕೆ. ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ನಾನು ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡ್ ಇವೆಲ್ಲ. ಕರೆಕ್ಟ್. ಜಸ್ಟ್ ಇದರಲ್ಲಿ ನೀವು ಈಸಿಯಾಗಿ ಕಲಿಬೇಕಾಗಿರೋದು ಏನಂದ್ರೆ, ವಿಡಿಯೋ ಎಡಿಟಿಂಗ್ ಕಲಿಬೋದು, ಗ್ರಾಫಿಕ್ ಡಿಸೈನಿಂಗ್ ಕಲಿಬೋದು, ಓಕೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಆಬ್ವಿಯಸ್ಲಿ ಚೂರ್ ಎಫರ್ಟ್ ಹಾಕಿದ್ರೆ ಕಂಟೆಂಟ್ ಪ್ಲಾನ್ಸ್ ಹೆಂಗೆ ಮಾಡ್ಬೋದು, ಕಂಟೆಂಟ್ IP ಹೆಂಗೆ ಮಾಡ್ಬೋದು, ಆಮೇಲೆ ಫಾರ್ಮ್ಯಾಟ್ಸ್ ಹೆಂಗೆ ಮಾಡ್ಬೋದು, ಡಿಫ್ರೆಂಟ್ ಕರೆಕ್ಟ್. ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾಗೆ ಡಿಫ್ರೆಂಟ್ ಕಂಟೆಂಟ್ ಯಾವ ಥರ ಪ್ಲಾನ್ ಮಾಡೋದು, ಈ ಕಾಂಪಿಟೇಟರ್ ಅನಾಲಿಸಿಸ್ ಯಾವ ಥರ ಮಾಡೋದು, ಓಕೆ. ಇದೆಲ್ಲ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟಿಂದ ತುಂಬಾನೇ ಅರ್ನ್ ಮಾಡ್ಬೋದು. ಓಕೆ. ಸೊ ಒಂದು ರಫ್ ಫಿಗರ್ ಹೇಳೋದಾದ್ರೆ, ಸ್ಟಾರ್ಟಿಂಗ್ ಫ್ರಮ್ 12,000 ಇಂದ ಮಂತ್ಲಿ 12,000 ಪೇ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಓಕೆ. ಏನಾದರೂ ಅವ್ರದ್ದು ಮ್ಯಾನೇಜ್ ಮಾಡಿದ್ರೆ. ಸಬ್ಸ್ಕ್ರಿಪ್ಷನ್ ಬೇಸಸ್. ಸೊ ಬೇಸಿಕ್ ಗ್ರಾಫಿಕ್ ಡಿಸೈನ್ ಕಲ್ತ್ಕೊಂಡು, ವಿಡಿಯೋ ಎಡಿಟಿಂಗ್ ಕಲ್ತು, ಓಕೆ. ಅವರೊಂದು ಬಿಸ್ನೆಸ್ನ ನೀವು ಆನ್ಲೈನ್ ಪ್ರೆಸೆನ್ಸಿಗೆ ತೋರಿಸ್ಕೊಟ್ರಿ ಅಂದ್ರೆ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಅರ್ನ್ ಫ್ರಮ್ ಸೂಪರ್. ದ ಬಿಸ್ನೆಸ್. ಓಕೆ. ಸೊ ಇಟ್ಸ್ ಬಿಟ್ವೀನ್ ಎಷ್ಟು 12 ಅಂತ ಹೇಳಿದ್ರೆ 12 ಟು. ಹಾ, 12,000 ಇಂದ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗುತ್ತೆ. ಅಂಡ್ ಓಕೆ. ಈ ಒಂದು ವಿಡಿಯೋ ಎಡಿಟಿಂಗು ಇಂಡಿಯಾದಲ್ಲಿ ತುಂಬಾ ಚೀಪ್ ಇದೆ. ಏನಕ್ಕಂದ್ರೆ ಎಲ್ಲರೂ ಕಮ್ಮಿ ರೇಟಿಗೆ ಕೇಳ್ತಾರೆ ಯಾವುದೇ ವಿಡಿಯೋ ಎಡಿಟಿಂಗ್ ಮಾಡಿಸ್ಬೇಕಂದ್ರೂ ಕೂಡ. ಕರೆಕ್ಟ್. ಕರೆಕ್ಟ್. ಸೊ ನೀವೇನಾದ್ರೂ ಫಾರಿನ್ ಕ್ಲೈಂಟ್ಸ್ನ ನೀವು ಹುಡ್ಕೋಕ್ ಹೋದ್ರಿ ಅಂದ್ರೆ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಟು ಅರ್ನ್ ಮೋರ್ ಮನಿ. ಸೂಪರ್. ಸೊ ಇವಾಗ ನಿಮ್ದು ಆಲ್ಗೊರಿದಮ್ ಅಂತ ಒಂದು ಪೇಜ್, ಐ ಮೀನ್ ನಿಮ್ದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀರಿ, ಕರೆಕ್ಟಾ? ಸೊ ಅದರಲ್ಲಿ ಈ 5 ಸರ್ವಿಸ್ ನ ಪ್ರೊವೈಡ್ ಮಾಡ್ತೀರಿ. ಸೊ ಈ ಹೌದು. ಒಂದು ಅಕೌಂಟ್ ಅಲ್ಲಿ ಈ 6 ಸರ್ವಿಸ್ ಕೊಡೋದಕ್ಕೆ ನೀವು ಯು ವಿಲ್ ಬಿ ಮೀನ್ ಚಾರ್ಜಿಂಗ್ ಫ್ರಮ್ 12 ಟು ನಿಯರ್ ಬೈ ಪೇಮೆಂಟ್, ಕರೆಕ್ಟಾ? ಹಾ ಹಾ 60-70 ವರ್ಗುನು ಹೋಗುತ್ತೆ. ಓಕೆ. ಸೊ ಡಿಪೆಂಡಿಂಗ್ ಆನ್ ದಿ ಕ್ಲೈಂಟ್ ಹೇಗೆ ಪ್ರಾಫಿಟ್ ಬರುತ್ತೆ, ಹಾ, ಹೇಗೆ ಟ್ರಾಫಿಕ್ ಹೋಗುತ್ತೆ, ಸೊ ದೇ ವಿಲ್ ಗಿವ್ ದಿ ಇದು. ಕರೆಕ್ಟ್. ಅವ್ರ ಇಲ್ಲಿ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಆ ಥರ. ಇಲ್ಲಿ ಮೇನ್ ಥಿಂಗ್ ಈಸ್ ಸ್ಕಿಲ್ ಇರಬೇಕು ಅಂತ ಹೇಳಿದ್ರಿ. ಹೌದು. ಹ್ಮ್ ಸ್ಕಿಲ್ ಅಂಡ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿದ್ರಿ. ಹ್ಮ್ ಸೊ ಇಲ್ಲಿ ಯಾವ ಕೋರ್ಸ್ ನ ಅವ್ರು ಹೇಗೆ ಸ್ಕಿಲ್ ನ ಅಪ್ ಸ್ಕಿಲ್ ಮಾಡ್ಕೋಬಹುದು ಅಂತ ಏನಾದ್ರು ಒಂದು ರೋಡ್ ಮ್ಯಾಪ್ ಕೊಡ್ತೀರಾ ನಿಖಿಲ್? ಇವಾಗ ನೀವು ಹೇಳಿದ್ರಿ, ಸೊ ಹಾ, ಯು ಹ್ಯಾವ್ ಬಿನ್ ಹ್ಮ್ ಎಕ್ಸ್ಪೀರಿಯನ್ಸ್ ಇನ್ ಯೂಟ್ಯೂಬ್ ಅಂಡ್ ಆಲ್, ಅದು ನಿಮ್ಗೊಂದು ಐಡಿಯಾ ಬಂದಿದೆ. ಹ್ಮ್ ಸೊ ಆ ಹೌದು. ಎಕ್ಸ್ಪೀರಿಯನ್ಸ್ ನ ನೀವು ಮಾರ್ಕೆಟಿಂಗ್ ಮತ್ತೆ ಇನ್ಸ್ಟಾಗ್ರಾಮ್ ಗ್ರೋತ್ ಅಲ್ಲಿ ಯೂಸ್ ಮಾಡಿದ್ರಿ. ಬಟ್ ಓಕೆ. ನಾನು ಟೋಟಲಿ ನ್ಯೂ ಬಿ ಬ್ರೋ. ಓಕೆ, ನನ್ಗೆ ಏನು ಹ್ಮ್ ಗೊತ್ತಿಲ್ಲ. ಹ್ಮ್ ಸೊ ನನಗೆ ಹ್ಮ್ ನಿಮ್ದು ಸ್ಟೋರಿ ನೋಡ್ಕೊಂಡು ಮಿಡಲ್ ಕ್ಲಾಸ್ ಅಂತ ಒಂದು ಟರ್ಮ್ ಇಟ್ಕೊಂಡು ನನಗೆ ಮೋಟಿವೇಟ್ ಬಂತು. ನಾನು ಸ್ಟಾರ್ಟ್ ಹೌದು. ಮಾಡ್ಬೇಕು, ನನಗೇನು ಗೊತ್ತಿಲ್ಲ, ಸೊ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ. ಓಕೆ. ಹಾ. ಸೊ ಆಸ್ ಎ ನ್ಯೂ ಬಿ ಆಗಿ ಹೆಂಗ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ಈಗ ಸ್ಟಾರ್ಟಿಂಗಲ್ಲಾಗಲಿ ನಿಮಗೆ ತಕ್ಷಣ ಕ್ಲೈಂಟ್ ಬಂದ್ಬಿಡಲ್ಲ. ಕರೆಕ್ಟ್. ಏನಕ್ಕಂದ್ರೆ ನಿಮ್ದೊಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗಿರ್ಬೇಕು ನಿಮಗೆ ಕ್ಲೈಂಟ್ ಬರಬೇಕು ಅಂದ್ರೆ. ಕರೆಕ್ಟ್. ನೀವು ಯಾರನ್ನೇ ಹುಡುಕ್ತಿದ್ದೀರಾ ಅಂದ್ರೂ ಕೂಡ ನಿಮ್ದೊಂದು ಪೋರ್ಟ್ಫೋಲಿಯೋ ಕೇಳ್ತಾರೆ. ಕರೆಕ್ಟ್. ಪೋರ್ಟ್ಫೋಲಿಯೋ ಇಲ್ದಿದ್ರು ಕೂಡ ಜಸ್ಟ್ ನಿಮ್ದು ಪ್ರೀವಿಯಸ್ ವರ್ಕ್ಸ್ ಏನು ಅಂತಂದಾದ್ರೂ ಕೇಳ್ತಾರೆ. ಓಕೆ. ಸೊ ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂದ್ರೆ, ನಿಮ್ಮ ಸುತ್ತಮುತ್ತ ಇರೋ ರಿಲೇಟಿವ್ಸ್ ಆಗಲಿ ಅಥವಾ ನಿಮಗೆ ಗೊತ್ತಿರೋ ಬಿಸ್ನೆಸ್ ಓನರ್ಸ್ ಆಗಲಿ, ಜಸ್ಟ್ ಅವ್ರ ಹತ್ರ ಹೋಗ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಮ ಓಕೆ. ಒಂದು ಮಂತಿನ ಸೋಷಿಯಲ್ ಮೀಡಿಯಾ ನಾನೇ ಮಾಡ್ಕೊಡ್ತೀನಿ, ನಿಮ್ಮದು ಪೋಸ್ಟರ್ಸ್ ಎಲ್ಲ ನಾನೇ ಡಿಸೈನ್ ಮಾಡ್ತೀನಿ, ಆ್ಯಂಡ್ ಓಕೆ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ 1 ಮಂತ್ವರೆಗೂ ಮಾಡ್ತೀನಿ ಅಂತ ಹೇಳ್ತೀರಾ. ಓಕೆ. ಅದರಿಂದ ಮ್ಯೂಚುವಲ್ ಬೆನಿಫಿಟ್ ಆಗುತ್ತೆ. ಒಂದು, ನಿಮಗೆ ಕಲಿಯೋ ಸೂಪರ್. ಪ್ರಾಕ್ಟಿಕಾಲಿಟಿ ಕಲ್ಕೊಂತೀರಾ, ಹೆಂಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ ಕಂಟೆಂಟ್ ಓಡುತ್ತೆ, ಕರೆಕ್ಟ್. ಹೆಂಗೆ ಟ್ರೆಂಡಿಂಗ್ ಯೂಸ್ ಮಾಡ್ಬೋದು ನಿಮ್ಮ ಒಂದು ಕಂಟೆಂಟ್ ಫಾರ್ಮ್ಯಾಟಲ್ಲಿ. ಸೊ ಕರೆಕ್ಟ್. ಈ ಥರದ್ದು ಕಲ್ತ್ಕೊಂತೀರಾ. ಆ್ಯಂಡ್ ಓಕೆ. ಬಿಸ್ನೆಸ್ ಓನರ್ಗೆ ಏನಾಗುತ್ತೆ, ಫ್ರೀಯಾಗಿ ಅವರೊಂದು ಬಿಸ್ನೆಸ್ನ ಆನ್ಲೈನ್ ಪ್ರೆಸೆನ್ಸ್ ಬಿಲ್ಡ್ ಮಾಡ್ದಂಗೆ ಆಗುತ್ತೆ. ಕರೆಕ್ಟ್. ಸೂಪರ್. ಸೊ ಈ ಒಂದು ಮ್ಯೂಚುವಲ್ ಬೆನಿಫಿಟ್ ಸಿಗುತ್ತೆ ಇಬ್ರಿಗೂ ಕೂಡ. ಸೊ ಈ ಥರ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟರೆ ಅಂದರೆ, ನೀವು ಕಲ್ತ ಮೇಲೆ ಕೋಲ್ಡ್ ಇಮೇಲ್, ಕೋಲ್ಡ್ ಕಾಲಿಂಗ್ಸ್ ಎಲ್ಲ ಮಾಡ್ಬೋದು. ಇದು ಯಾವ ಥರ ಎಲ್ರಿಗೂ ವರ್ಕ್ ಆಗುತ್ತೆ ಅಂದರೆ,
ಹ್ಮ್ ಹಾ ಜಸ್ಟ್ ನೀವು ನಿಮ್ಮ ಸುತ್ತಮುತ್ತ ಇರೋ ಬಿಸ್ನೆಸ್ನ ಗೂಗಲ್ ಮ್ಯಾಪ್ಸಲ್ಲಿ ಹೋದ್ರೆ ನಿಯರ್ ಬೈ ಹ್ಮ್ ಬಿಸ್ನೆಸ್ ಅಂತ ಹೊಡೆದ್ರೆ ತುಂಬ ಬಿಸ್ನೆಸ್ ಬರುತ್ತೆ. ಓಕೆ. ಒಂಚೂರು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ರಿವ್ಯೂಸ್ ಕರೆಕ್ಟ್. ಚೆನ್ನಾಗಿರೋಂಥದ್ದು, ಹ್ಮ್ ಇಲ್ಲ ಇವಾಗ ತಾನೇ ಗ್ರೋ ಆಗ್ತಿರೋಂಥ ಬಿಸ್ನೆಸ್ಸಿಗೆ ಹ್ಮ್ ಕಾಲ್ ಮಾಡಿರಿ. ಹ್ಮ್ ಹಿಂಗೆ ನನ್ನ ಹೆಸರು ಅಕ್ಷಯ್ ಅಂತ, ಹ್ಮ್ ನಾನು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕರೆಕ್ಟ್. ಮಾಡ್ತಾ ಇದ್ದೀನಿ. ಕರೆಕ್ಟ್. ನಾನು ನಿಮ್ಮ ಬಿಸ್ನೆಸ್ಸಿಗೆ ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತೀನಿ. ಇಷ್ಟ ಹ್ಮ್ ಆಯಿತು ಅಂದರೆ ನೆಕ್ಸ್ಟ್ ಮಂತಿಂದ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದರೆ ಲೆಟ್ಸ್ ಡ್ರಾಪ್ ಇಟ್ ಅಂತ ಈ ಥರ ಹೇಳಬೇಕು. ಸೊ ಇವಾಗ ಸೊ ಸೈಕಾಲಜಿ ಹ್ಞೂ ಹೇಗಿದೆ ಅಂದ್ರೆ, ಒಂದು 200 ಕೋಲ್ಡ್ ಹ್ಞೂ ಇಮೇಲಿಂಗ್ ಮಾಡಿ ಅದ್ರಲ್ಲಿ ಅಟ್ಲೀಸ್ಟ್ ಒಂದ್ 5 ಬಂದ್ರು ಬಿ ಆರ್ ಎಫರ್ಟ್ ಈ ಸಕ್ಸಸ್ ಅಂತ ಲೆಕ್ಕ. ಕರೆಕ್ಟ್. ಕನ್ವರ್ಷನ್ ರೇಟ್ ಅಷ್ಟಾದರೂ ಇರಲೇಬೇಕು ಬೇಸಿಕ್ ಆಗಿ. ನೀವು ಇಲ್ಲಾಂದ್ರೆ 200 ನೀವು ಹಾಕಿ, ಮಾಡ್ತಿರೋ ಎಫರ್ಟು ಚೇಂಜ್ ಕರೆಕ್ಟ್ ಆಗಬೇಕು. ಕರೆಕ್ಟ್ 200 ಹಾಕಿ 200 ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ಅಟ್ಲೀಸ್ಟ್ 5, ಅಟ್ಲೀಸ್ಟ್ 4 ಬಂದ್ರೆ ಇಟ್ಸ್ ಅ ಗುಡ್ ಗ್ರೋತ್ ಅಂತ ನಾನು ಹೇಳ್ಬೋದು. ಕರೆಕ್ಟ್. ಚಲೋ. ಸೊ ಇವಾಗ ನೀವು ಟ್ಯಾಲೆಂಟ್ ಅಲ್ಲಿ ತೋರಿಸ್ಕೋಬೇಕು. ಅಂದ್ರೆ ಈಗ ಹಾ. ಪೋಸ್ಟರ್ ಡಿಸೈನ್ ಯಾವ ಥರ ಮಾಡೋದು, ಹ್ಮ್ ಯೂಟ್ಯೂಬಲ್ಲಿ ಬೇಕಾದಷ್ಟು ವಿಡಿಯೋ ಇದೆ. ಸೋಷಿಯಲ್ ಮೀಡಿಯಾ ಪೋಸ್ಟರ್ ಯಾವ ಥರ ಡಿಸೈನ್ ಮಾಡೋದು. ಆ್ಯಂಡ್ ದೇರ್ ಇಸ್ ಒನ್ ಫ್ರೀ ಸಾಫ್ಟ್ವೇರ್, ಅದರಲ್ಲಿ ಹೆಂಗೆ ಅಂದ್ರೆ ಪೇಡು ಇದೆ, ಫ್ರೀ ಇದೆ. ಓಕೆ. ಕ್ಯಾನ್ವಾ ಅಂತ ನೀವು ಕೇಳಿರ್ತೀರ, ನಿಮ್ಮ ಒಂದು ಕ್ಯಾನ್. ಯೂಟ್ಯೂಬ್ ಚಾನಲ್ಗೆ ಡಿಸೈನ್ಸ್ ಎಲ್ಲ ಮಾಡ್ತಾ ಇರ್ತೀರ. ಕರೆಕ್ಟ್. ಆ ಕ್ಯಾನ್ವಾ ಹೆಂಗೆ ಅಂದ್ರೆ ಪ್ರೀ ಟೆಂಪ್ಲೇಟ್ಸ್ ಇರುತ್ತೆ. ಆ ಓಕೆ. ಟೆಂಪ್ಲೇಟ್ಸ್ನ ಡೈರೆಕ್ಟ್ಲಿ ನೀವು ಸ್ಟೀಲ್ ಮಾಡೋದಕ್ಕಿಂತ ಚೂರು ಹ್ಮ್ ಕಲರ್ಸ್ ಎಲ್ಲ ಚೇಂಜ್ ಮಾಡಿ, ಹ್ಮ್ ಆಬ್ಜೆಕ್ಟ್ಸ್ ಎಲ್ಲ ಆ ಕಡೆ ಈ ಕಡೆ ಮಾಡ್ಕೊಂಡು, ಚೂರು ಓಕೆ. ಅವ್ರ ಬಿಸ್ನೆಸ್ಸಿಗೆ ಯಾವ ಥರ ವರ್ಕೌಟ್ ಆಗುತ್ತೋ ಆ ಥರ ಬ್ರ್ಯಾಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಓಕೆ. ಪ್ರಾಪರ್ ಕಲರ್ಸ್ ಯೂಸ್ ಮಾಡ್ಕೊಂಡ್ರಿ ಅಂದರೆ ಸಖತ್ ಅಟ್ರಾಕ್ಟಿವ್ ಆಗುತ್ತೆ. ಸೂಪರ್. ನೀವು ಬಿಗಿನರ್ ಆಗಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು, ಹೋಗ್ತಾ ಹೋಗ್ತಾ ಬೇಕಾ ಅಡೋಬಿ ಫೋಟೋಶಾಪ್ ಇವೆಲ್ಲ ಯೂಸ್ ಮಾಡ್ಬೋದು ಪ್ರೂವ್ ಆದ್ಮೇಲೆ. ಆಲ್ರೈಟ್. ಸೊ ಸೆಕ್ಷನ್ 1 ಗೇಮಿಂಗ್ ಚಾನಲ್ ಆಯ್ತು. ಸೆಕ್ಷನ್ 2 ನಿಮ್ಮ ಹ್ಮ್ ಆಲ್ಗೊರಿದಮ್ ಮಾರ್ಕೆಟಿಂಗ್ ಬಗ್ಗೆ ಆಯ್ತು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಯ್ತು. ಸೆಕ್ಷನ್ 3 ನಾನು ಇಲ್ಲಿ ಎಡಿಟಿಂಗು ಮತ್ತೆ ವಿಡಿಯೋ ಎಡಿಟಿಂಗು ಮತ್ತೆ ಥಂಬ್ನೇಲ್ ಡಿಸೈನ್ಗೆ ಒಂದು ಇಂಕ್ಲೂಡ್ ಮಾಡ್ತೀನಿ. ಯಾಕಂದ್ರೆ ಇಫ್ ಇಂಡಿವಿಜುವಲ್ ಇಸ್ ಲೈಕ್ ಪ್ರೋ ಇನ್ ಎಡಿಟಿಂಗ್, ಅವರು ಹ್ಮ್ 15,000 to 20,000 ಚಾರ್ಜ್ ಮಾಡ್ಬೋದು. ಇಫ್ ಇಟ್ಸ್ ಲೈಕ್ ಹೌದು. ಟೋಟಲ್ ಟಾಪ್ ನಾಚ್. ಇವಾಗ ರ್ಯಾಪ್ ಎಲ್ಲ ಮಾಡ್ತಾರೆ ನೋಡಿ ಕನ್ನಡದಲ್ಲಿ, ಹೌದು ಹೌದು ಹೌದು. ಅಂತ ವಿಡಿಯೋ ಎಡಿಟಿಂಗ್ ಗೆ ನಾನು ನೋಡಿದೀನಿ. ಒಬ್ಬ ನಮ್ಮ ಸೀನಿಯರ್ ಇದ್ದಾನೆ, 15,000 ಓಕೆ. to 20,000 ಚಾರ್ಜ್ ಮಾಡೋರು ಇದ್ದಾರೆ. ಸೊ ದ್ಯಾಟ್ ಕ್ಯಾನ್ ಬಿ ದಿ ಸೆಕ್ಷನ್ 3 ಇನ್ಕಮ್ ಸೋರ್ಸ್. ಸೆಕ್ಷನ್ 4, ಹ್ಮ್ ದಿಸ್ ಇಸ್ ದಿ ಫೈನಲ್, ಐ ವಿಲ್ ಕ್ಲೋಸ್ ಇಟ್. ಬಹಳ ಲೆಂತ್ ಆಗ್ತಿದೆ ಅನ್ಸುತ್ತೆ, ಐ ವಿಲ್ ಕ್ಲೋಸ್, ದಿಸ್ ಇಸ್ ದಿ ಫೈನಲ್ ಅದೇ ಸೆಕ್ಷನ್. ಅದೇ ಅನ್ಕೊಂತಾ ಇದ್ದೆ. ಅಂಡ್ ಜಸ್ಟ್ ಒನ್ ಮೋರ್ ಥಿಂಗ್ ಹಾ, ಅಕ್ಷಯ್, ನಾನು ಅದನ್ನ ಹೇಳೋದು ಮೆನ್ಷನ್ ಮಾಡೋದು ಪ್ಲೀಸ್ ಮರೆತ್ಬಿಟ್ಟೆ. ಪ್ಲೀಸ್. ಹಾ ಈಗ ನಿಮಗೆ ಜಸ್ಟ್ ಸೋಷಿಯಲ್ ಮೀಡಿಯಾಗೆ ಹೆಂಗೆ ಔಟ್ರೀಚ್ ಮಾಡೋದು ಅಂತ ಹೇಳಿದೆ ನಿಮಗೆ. ಹಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಔಟ್ರೀಚ್ ಮಾಡ್ಕೊಂಡು ನನ್ನ ಏಜೆನ್ಸಿಲಿ ತುಂಬ ಸರ್ವಿಸ್ ಹೇಳಿದ್ನಲ್ಲ, ಅದರಲ್ಲಿ ಓಕೆ. ನೀವು ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಹ್ಮ್ ಈಗ ನೀವು ಕೇಳಿದ್ರಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ನ್ಯೂ ಬಿ ಆದರೆ ಎಲ್ಲಿಂದ ಕಲ್ತ್ಕೊಳ್ಳೋದು ಆ್ಯಂಡ್ ಕಲ್ತ್ಕೊಂಡ್ಮೇಲೆ ಎಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ. ಓಕೆ. ಸೊ ನಾವು ಈ ಪಾಯಿಂಟ್ ಮಿಸ್ ಆಯಿತು. ಸೊ ಈಗ ಹ್ಮ್ ಎಲ್ಲಿಂದ ಕಲ್ತ್ಕೊಳ್ಳೋದು ಅಂತ ಬಂದಾಗ ತುಂಬ ಜನ ಮಿಸ್ಗೈಡ್ ಮಾಡೋದೇನಂದ್ರೆ ಈ ಕೋರ್ಸೆರಾ, ಈ ಡಿಫ್ರೆಂಟ್ ಹ್ಮ್ ಡಿಫ್ರೆಂಟ್ ಹ್ಮ್ ಕೋರ್ಸಸ್ ಹ್ಮ್ ವೆಬ್ಸೈಟಿಗೆ ಸಜೆಸ್ಟ್ ಮಾಡ್ತಾರೆ. ಹ್ಮ್ ಇದು ತುಂಬ ವರ್ಕೌಟ್ ಆಗಲ್ಲ ನನ್ ಹ್ಮ್ ಕೇಳಿದ್ರೆ. ನೀವು ಓಕೆ. ಏನು ಮಾಡ್ತೀರಾ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಆದರೂ ನೋಡಿ. ಓಕೆ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಮೆಟಾ ಆ್ಯಡ್ಸ್ ರನ್ ಮಾಡೋದು, ಗೂಗಲ್ ಆ್ಯಡ್ಸ್ ರನ್ ಓಕೆ. ಮಾಡೋದು. ಫಾರ್ ಹ್ಮ್ ಎಕ್ಸಾಂಪಲ್ ರೀಸೆಂಟಾಗಿ ನಿಮ್ಮ ಪಾಡ್ಕಾಸ್ಟ್ ಮಾಡಿದಾಗ ಮಾರ್ಕೆಟಿಂಗ್ ಮನೆ ಅಂತ ಬಂದಿದ್ರು. ದಿಸ್ ಅವರು ಇಸ್. ಗೂಗಲ್ ಹಾ ಹಾ ಆ್ಯಡ್ಸಲ್ಲಿ ಹಾ ಪ್ರೋ ಕರೆಕ್ಟ್ ಇದ್ದಾರೆ. ಕರೆಕ್ಟ್. ಬಿಗ್ ಬ್ರದರ್. ಹಾ ಹಾ ಹಾಂ ಹಾಂ ಬಿಗ್ ಬ್ರೋ. ಹಾ. ಗೂಗಲ್ ಆ್ಯಡ್ಸಲ್ಲಿ ಪ್ರೋ ಇದ್ದಾರೆ. ಸೊ ಯು ಕ್ಯಾನ್ ರೆಫರ್ ಇಸ್ ಚಾನಲ್. ಮಾರ್ಕೆಟಿಂಗ್ ಮನೆ ಹ್ಮ್ ಫ್ರೀ ಆಗಿ ಬಿಡ್ತಿದ್ದಾರೆ ಆ್ಯಂಡ್ ಅವ್ರದ್ದು ಮಾರ್ಕೆಟಿಂಗ್ ಮಾಡಿ. ಕೋರ್ಸಸ್ ಕೂಡ ಇದೆ. ನಿಮ್ಗೆ ಹ್ಮ್ ಅಕಸ್ಮಾತ್ ಅಫೋರ್ಡ್ ಮಾಡೋಕ್ಕಾಯಿತು ಅಂದರೆ ಯು ಕ್ಯಾನ್ ಬೈ ದಟ್ ಕೋರ್ಸ್ ಟು. ಹ್ಮ್ ಆ್ಯಂಡ್ ಫ್ರೀಯಾಗಿ ನೀವೇನಾದರೂ ನೋಡಬೇಕು ಅಂದರೆ ಉಮರ್ ತಸ್ಕೀರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಬಟ್ ಇದು ಓಕೆ. ಕಂಪ್ಲೀಟ್ಲಿ ಹಿಂದಿ ಆಗಿರುತ್ತೆ. ಓಕೆ. ಸೊ ಹಿಂದಿ. ಈ ಉಮರ್ ತಸ್ಕೀರ್ ಯೂಟ್ಯೂಬ್ ಚಾನಲಿಂದ ನೀವು ಫ್ರೀಯಾಗಿ ಕಲ್ತ್ಕೋಬೋದು. ಸಖತ್ ಪ್ಲೇ ಓಕೆ. ಲಿಸ್ಟ್ ಇದೆ. ಹ್ಮ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎ ಟು ಝೆಡ್ ನೀವು ಹೆಂಗೆ ಕಲಿಬೇಕಂದ್ರೂ ಕೂಡ ಆ ಚಾನಲ್ ರೆಫರ್ ಮಾಡ್ಬೋದು. ಸೂಪರ್ ಆ್ಯಂಡ್ ಸೂಪರ್. ಅದನ್ನ ಕಲ್ತ ಮೇಲೆ ಈಗ ನೀವು ಹೆಂಗಿದ್ರು ಔಟ್ರೀಚ್ ಮಾಡಿರ್ತೀರ ನಿಮಗೆ ಗೊತ್ತಿರೋ ಹ್ಮ್ ಬಿಸ್ನೆಸ್ಗೆ. ಓಕೆ. ಸೊ ಡೈರೆಕ್ಟ್ಲಿ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ನೀವು ಕಲ್ತಿರೋ ಸ್ಕಿಲ್ಲ. ಅಕಸ್ಮಾತ್ ಅವ್ರು ಬಡ್ಜೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನೀವೇ ಒಂದು 500 ಟು ಹ್ಮ್ 250 ಬಡ್ಜೆಟ್ ಡೈಲಿ ಬಡ್ಜೆಟ್ ಹಾಕೊಂಡು ಆ್ಯಡ್ಸ್ ಓಕೆ. ರನ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ತೋರಿಸಿದ್ರೆ ನೆಕ್ಸ್ಟ್ ಮಂತಿಂದ ನಿಮಗೆ ಪೇ ಮಾಡ್ತಾರೆ. ಚಲೋ ದೆನ್. ಸೊ ಎಲ್ಲ ಕ್ರಿಯೇಟರ್ಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫ್ರೆಂಡ್ಸ್, ಜಸ್ಟ್ ನೋಡಿ ಹೋಗಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ನಿಖಿಲ್, 9 to 5 ಹ್ಞೂ ನಿಮ್ಮ ಅನಿಸಿಕೆ ಏನು? ಸೊ 2 minutes ಎಕ್ಸ್ಪ್ಲನೇಷನ್ ಕೊಡಿ, ವಿಲ್ ಕ್ಲೋಸ್ ಇಟ್ ಆಫ್. 9 to 5 ಮಾಡ್ಬೇಕಾ ಶೋರ್. ಬೇಡ, ಮಾಡಿದ್ರೆ ಹೇಗ್ ಮ್ಯಾನೇಜ್ ಮಾಡಬೇಕು ಅನ್ನೋದು ನೀವು ಒಂದು ಅನಿಸಿಕೆ. ಓಕೆ. ಈಗ ನನಗೆ 9 to 5 ಬಗ್ಗೆ ಅಷ್ಟೊಂದು ಪ್ರಾಪರ್ ಒಪಿನಿಯನ್ ಇಲ್ಲ. ಏನಕ್ಕಂದ್ರೆ ಒಂದು 5 ಓಕೆ. ತಿಂಗಳು ವರ್ಕ್ ಮಾಡಿದೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಸೋಸಿಯೇಟ್ ಆಗಿ. ಸೆಟ್ ಆದ್ರ? ನನಗೆ ಅಲ್ಲಿ ಮೇನ್ ಪ್ರಾಬ್ಲಮ್ ಬಂದಿದೆ ಅಂದರೆ ಟೈಮ್ ಟು ಟೈಮ್ ಹೋಗಬೇಕು. ಒಂದೊಂದು ಹಾ ವೇಳೆ ನಾನು ವರ್ಕ್ ಮಾಡಿದ್ದು ಸ್ಟಾರ್ಟಪ್ ಆಗಿರೋದ್ರಿಂದ ಸಾಟರ್ಡೆ ಕರೆದ್ರು ಸಾಟರ್ಡೇಸ್ ಹೋಗಬೇಕು, ಹಾ ಸಂಡೇಸ್ ಕರೆದ್ರು ಸಂಡೇಸ್ ಹೋಗಬೇಕು. ಕರೆಕ್ಟ್. ನಿಮಗೆ ಟೈಮ್ ಸಿಗಲ್ಲ. ಆ್ಯಂಡ್ ನೀವೇನಾದರೂ 9 to 5 ಮಾಡ್ಕೊಂಡು ಕ್ರೋರ್ಪತಿ ಆಗಬೇಕು ಅಂದರೆ ಲಿಟ್ರಲಿ ಚಾನ್ಸೇ ಇಲ್ಲ. ನೀವು ಡೇಟಾ ತೆಗೆದು ನೋಡಿ, ಹಾ ಯಾರೇ ಹಾ ಆಗಲಿ 9 to 5 ಮಾಡಿರೋರು ಮಿಲಿಯನಿಯರ್ ಲಿಸ್ಟಲ್ಲಿ ಬಿಲಿಯನಿಯರ್ ಲಿಸ್ಟಲ್ಲಿ ಇರಲ್ಲ. ಹ್ಮ್ ಸೊ ಟೋಟಲ್ ಅಗ್ರಿ ವಿತ್. ಹ್ಮ್ ಹಾಂ, ಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಸೊ ನೀವೇನಿದ್ರು ಸ್ಲೇವ್ ಆಗಿ ವರ್ಕ್ ಮಾಡ್ತಾನೆ ಇರಬೇಕು. ಹ್ಮ್ ಬಟ್ ಹ್ಮ್ ಸ್ಟಿಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೈಂಡ್ ಸೆಟ್ ಹೆಂಗಿರುತ್ತೆ, ಮಗ ಸೆಟಲ್ ಆಗಬೇಕು, ಮಗಂಗೆ ಹುಡುಗಿ ಸಿಗಬೇಕು ಕರೆಕ್ಟ್ ಅಂದರೂ ಕೂಡ ಕಂಪ್ಲೀಟಾಗಿ ನಾವು ಅವ್ರು ವರ್ಕ್ ಮಾಡಲೇಬೇಕು. ಸೊ ನಾನು ಕರೆಕ್ಟ್. ಹೇಳೋದೇನಂದ್ರೆ ಒಂದು 3-4 ಇಯರ್ಸ್ ವರ್ಕ್ ಮಾಡಿ ಆ್ಯಂಡ್ ದೆನ್ ನಿಮಗೆ ಏನಾದರೂ ಪ್ಯಾಷನ್ ಇದ್ದರೆ ಸ್ಟಾರ್ಟ್ ಮಾಡ್ಬೋದು. ಸೊ ದಟ್ ಈಸ್ ಅಂಡ್ ಮೈ ಇಲ್ಲಿ ಒಪಿನಿಯನ್. ಬಹಳ ಜನ ಲೈಕ್ ಇನ್ಕಮ್ ಸೋರ್ಸ್ ಬರೀ ಡಿಜಿಟಲ್ ಅಂತ ಅಷ್ಟೇ ಅನ್ಕೊಂಡಿದ್ದಾರೆ. ಹ್ಞೂ ಅಗ್ರಿಕಲ್ಚರ್ ಇಸ್ ಆಲ್ಸೋ ಇನ್ಕಮ್ ಸೋರ್ಸ್, ನಿಖಿಲ್. ಇವಾಗ ಹ್ಞೂ ಹ್ಞೂ ಹೌದು ಊರಲ್ಲಿ ಹೌದು. ಗದ್ದೆ ಇರುತ್ತೆ, ಅವ್ರು ಇವಾಗ ಏನೋ ಗೊತ್ತಿಲ್ಲ, ಅದ್ ಮೈಂಡ್ ಸೆಟ್ ಏನು ಟ್ರೆಡಿಷನಲ್ ಮೆಥಡ್ ಗೊತ್ತಿಲ್ಲ. ಸೊ ಅಗ್ರಿಕಲ್ಚರ್ ಇಸ್ ನಾಟ್ ಇನ್ಕಮ್ ಸೋರ್ಸ್, ಅವ್ರು ಕನ್ಕ್ಲೂಷನ್ ಕೊಟ್ಬಿಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಇನ್ಕಮ್ ಸೋರ್ಸ್.
ನೀವು ಬಂದು ಸಿಟಿಗೆ ಹೌದು. ಬಂದು ಕೆಲಸ ಮಾಡಿ, ವೀಕೆಂಡ್ ಅಲ್ಲಿ ಊರಿಗೆ ಹೋಗಿ, ರಜೆ ಇದ್ದಾಗ ಊರಲ್ಲಿ ಹೋಗಿ ಹ್ಮ್. ವರ್ಕ್ ಫ್ರಮ್ ಹೋಮ್ ಮಾಡಿ, ಗದ್ದೆದಲ್ಲಿ ಕೆಲಸ ಮಾಡಿ, ಇಟ್ ಈಸ್ ಆಲ್ಸೋ ವರ್ಕ್ ಫ್ರಮ್ ಹೋಮ್. ಸೊ ಲಿಟ್ರಲಿ. ಬೆಜ್ಜನ್. ಹಾ. So ಅದು ನಂದು ಒಪಿನಿಯನ್ ಅಷ್ಟೇ. ನಾನು ಹೇಳಿದೆ ಅಗೇನ್, ಒಪಿನಿಯನ್ ಕ್ಯಾನ್ ಡಿಫರ್ ಫ್ರಮ್ ಇಂಡಿವಿಜುವಲ್. ಸೊ ನನ್ನ ಅನಿಸಿಕೆ ನಾನು ಹೇಳಿದೆ. ಕರೆಕ್ಟ್. ಸೊ ಹೌದು. ಸೊ ಅಷ್ಟೇ. ಇದು ಇನ್ ಅಂಡ್ ಕಂಪನೀಸ್. ಹಾ. ನೀವು ಅಗ್ರಿಕಲ್ಚರ್ ಏನ್ ಹೇಳಿದ್ರಿ ಅದು ಓನ್ಲಿ ಏನಂತಾರೆ, ನೀವು ದುಡಿಯೋಕ್ಕೋಸ್ಕರ ಹೆಲ್ಪ್ ಆಗದಿದ್ರು ನಿಮ್ ಫಿಸಿಕಲ್ ಆಕ್ಟಿವಿಟಿ ಆದ್ರೂ ಇನ್ಕ್ರೀಸ್ ಆಗುತ್ತೆ. ಆ ಜಸ್ಟ್ ಆ ಕಂಪ್ಯೂಟರ್ ಮುಂದೆ ಕೂತು ಕೂತು ನಿಮಗೂ ಫುಲ್ ಮೈಂಡ್ ಇದಾಗಿರುತ್ತೆ. ಅಟ್ಲೀಸ್ಟ್ ಒಂದು ರಿಲೀಫ್ ಸಿಗುತ್ತೆ. ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಡೆಫಿನೆಟ್ಲಿ. So ಇವತ್ತಿಗೆ ಸಾಕು ಅನ್ಕೊಳ್ತೀನಿ. ಮಿಕ್ಕಿದ್ದು ಬೇರೆ ಶೋರ್. ಸೆಕ್ಷನ್ ಮಾಡುವ. ಸೆಕ್ಷನ್ ಪಾರ್ಟ್ 2 ಅಲ್ಲಿ ಬೇಕಿದ್ರೆ ಮಾಡುವ ಕಮಿಂಗ್ ಡೇಸ್ ಅಲ್ಲಿ. ಬಟ್ ಇದು ಒಂದು ನಿಮ್ಮ ಜರ್ನಿ. ಸೊ ನಿಮ್ದು ಹ್ಮ್. ಗೇಮಿಂಗ್ ಆಗಿರ್ಬೋದು, ನಿಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರ್ಬೋದು, ಮತ್ತೆ ನಿಮ್ದು 9 to 5 ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಎಲ್ಲಾ ನಿಮ್ಮ ಹೌದು. ಎಕ್ಸ್ಪೀರಿಯನ್ಸ್, ಅದಕ್ಕೆ ಏನ್ ಎಕ್ಸ್ಪೆಕ್ಟ್, ಎಷ್ಟು ರೇಂಜ್ ಅಮೌಂಟ್ ಬರ್ಬೋದು ಅಂತೆಲ್ಲ ಹೇಳಿದ್ರಿ. So ಎಲ್ಲ ಕವರ್ ಅಪ್ ಮಾಡಿದೀವಿ. ಆಡಿಯನ್ಸ್ಗೆ ಒಂದು ಐಡಿಯಾ ಬಂದಿದೆ ಅನ್ಕೊಳ್ತೀನಿ. ಸೊ ಏನಾದ್ರು ಶೋರ್. ಹೇಳ್ತೀರಾ ಏನಾದ್ರು ನಿಖಿಲ್? ಹಾ. ಡೌಟ್ಸ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಹಾಕ್ಬೋದು ಅವರು, ಬೇಕಿದ್ರೆ ಶೋರ್ ಅಲ್ಲಿ ಶೋರ್ ರಿಪ್ಲೈ ಮಾಡ್ಬೋದು ನಾವು. ಶೋರ್. ಸೊ ಡೌಟ್ಸ್ ಇದ್ರೆ ಡೈರೆಕ್ಟ್ ಡಿ ಎಂ ಮಾಡಿ. 1 to 1 ಸೆಷನ್ ಇರುತ್ತೆ. ಏನಾದ್ರು ಸರ್ವಿಸ್ ಯೂಸ್ ಮಾಡ್ಕೋಬೇಕಂದ್ರೆ ಅವ್ರ ಟೀಮ್, ಅವ್ರ ಮಾರ್ಕೆಟಿಂಗ್ ಟೀಮ್ ನ ಡಿ ಎಂ ಮಾಡಿ. ಸೊ ಆರ್ ಎಲ್ಸ್ ಇನ್ಸ್ಟಾಗ್ರಾಮ್ ಹೋಗಿ ಡೈರೆಕ್ಟ್ ಡಿ ಎಂ ಮಾಡಿ, ದೇ ವಿಲ್ ಟೇಕ್. ಸೊ ಕಮಿಂಗ್ ಡೇಸ್ ಅಲ್ಲಿ ಬೇಕಿದ್ರೆ ಪಾರ್ಟ್ 2, 3 ಬೇರೆ ಬೇರೆ ಇನ್ಕಮ್ ಸೋರ್ಸ್ ನಾವು ಸೆಷನ್ ಮಾಡ್ತೀವಿ, ನಿಮ್ಗೆ ಯೂಸ್ಫುಲ್ ಆಗೋದು. ಸೊ ನಿಖಿಲ್, ಥ್ಯಾಂಕ್ಸ್ ಅಲಾಟ್ ಮ್ಯಾನ್. ಟೈಮ್ ತಗೊಂಡ್ ಜಾಯ್ನ್ ಆಗಿದ್ದಕ್ಕೆ, ನಿಮ್ಮ ಇನ್ಕಮ್ ಸೋರ್ಸ್ ಸೈಡ್ ಹಸಲ್ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ಸ್ ಅಲಾಟ್ ನಿಖಿಲ್. ಶೋರ್. ಥ್ಯಾಂಕ್ ಯು ಫಾರ್ ದಿಸ್ ಪ್ಲಾಟ್ಫಾರ್ಮ್ ಅಂಡ್ ಆಪರ್ಚುನಿಟಿ. ಅಂದ್ರೆ ಖುಷಿ ಆಯ್ತು ಈ ತರ ನನಗೆ ಗೊತ್ತಿರೋದು ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದು. ಹ್ಮ್. ಸೊ ಯಾ. ಸೊ ಕಮಿಂಗ್ ಡೇಸ್ ಅಲ್ಲಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿಯಿಂದ ಇನ್ನಷ್ಟು ಕಂಟೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಆ ಕಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿ ಒಬ್ಬ ಮೆಂಬರ್ ನಿಖಿಲ್ ಸಹ. ಸೊ ಅವರ ಇನ್ಪುಟ್ಸ್ ನಮ್ಮ ಕಮ್ಯುನಿಟಿಗೆ ಬಹಳ ಬೆನಿಫಿಟ್ ಆಗಿದಾವೆ. ಸೊ ನೀವು ಅವ್ರ ಸರ್ವಿಸ್ ನ ಯೂಸ್ ಮಾಡ್ಕೋಬಹುದು. ಅವ್ರ ಚಾನೆಲ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ನಿಖಿಲ್, ಥ್ಯಾಂಕ್ಸ್ ಲಾಟ್ ಮ್ಯಾನ್, ಟೈಮ್ ತಗೊಂಡ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಅಕ್ಷಯ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ ಗೆಳೆಯರೆ, ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನಮಸ್ಕಾರ.